ಆನೇಕಲ್ ಪಟ್ಟಣದ ಗೋಪಾಲರಾಜು ಪದವಿ ಕಾಲೇಜಿನಲ್ಲಿ ನಿಸರ್ಗ ದೃಷ್ಟಿಧಾಮ ಕಾಲೇಜಿನ ಹಳೆಯ ವಿದ್ಯಾರ್ಥಿಗಳ ಸಂಘ, ಚಿನ್ಮಯ ಸೇವಾ ಸಂಸ್ಥೆ, ಲಯನ್ಸ್ ಕ್ಲಬ್ ಮತ್ತು ಗಂಧದ ನಾಡು ಜನಪರ ವೇದಿಕೆಯ ವತಿಯಿಂದ ಕಾಲೇಜಿನ ವಿದ್ಯಾರ್ಥಿಗಳಿಗಾಗಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಮತ್ತು ರಕ್ತದಾನ ಶಿಬಿರವನ್ನು ಶನಿವಾರ ಆಯೋಜಿಸಲಾಗಿತ್ತು. ಕಾಲೇಜಿನ 50ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ರಕ್ತದಾನದಲ್ಲಿ ಪಾಲ್ಗೊಂಡಿದ್ದರು. ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಮಧುಮೇಹ, ರಕ್ತದೊತ್ತಡ, ಸ್ತ್ರೀರೋಗ, ನೇತ್ರ ಸೇರಿದಂತೆ ವಿವಿಧ ವಿಭಾಗಗಳ ವೈದ್ಯರು ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಪಾಲ್ಗೊಂಡಿದ್ದರು. ಆಕ್ಸ್ಫರ್ಡ್ ವೈದ್ಯಕೀಯ ಕಾಲೇಜು, ನಿಸರ್ಗ ದೃಷ್ಟಿಧಾಮ ಸೇರಿದಂತೆ ವಿವಿಧ ಆಸ್ಪತ್ರೆಗಳ ವೈದ್ಯರು ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಭಾಗಿಯಾಗಿದ್ದರು. ಮಹಿಳಾ ದಿನಾಚರಣೆಯ ಪ್ರಯುಕ್ತ ರಕ್ತದಾನವನ್ನು ಆಯೋಜಿಸಲಾಗಿತ್ತು. ಚಿನ್ಮಯ ಸೇವಾ ಸಂಸ್ಥೆಯ ಡಾಕ್ಟರ್ ಚಿನ್ನಪ್ಪ ವೈ ಚಿಕ್ಕಹಗಡೆ ಮಾತನಾಡಿ, ಮಹಿಳೆಯರು ಪ್ರಕೃತಿಯಂತೆ ತ್ಯಾಗ ಮತ್ತು ಪ್ರೀತಿಗೆ ಸಾಕ್ಷಿಯಾಗಿದ್ದಾರೆ. ಮಹಿಳೆಯರು ಇತ್ತೀಚಿನ ದಿನಗಳಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ಉತ್ತಮ ಸಾಧನೆ ಮಾಡುತ್ತಿದ್ದಾರೆ. ಮಹಿಳೆಯರ ದಿನಾಚರಣೆಯನ್ನು ರಕ್ತದಾನ ಮೂಲಕ ಆಚರಿಸುತ್ತಿರುವುದು ಶ್ಲಾಘನೀಯ. ಪುರುಷ ಪ್ರಧಾನ ವ್ಯವಸ್ಥೆಯ ನಡುವೆಯೂ ಮಹಿಳೆಯರು ಉನ್ನತವಾದದ್ದನ್ನು ಸಾಧಿಸುತ್ತಿದ್ದಾರೆ. ಸಾವಿತ್ರಿಬಾಯಿ ಪುಲೆಯವರನ್ನು ಮಹಿಳೆಯರು ಸ್ಮರಿಸುವ ಅವಶ್ಯಕತೆ ಇದೆ. ಮಹಿಳೆಯರಿಗೆ ಶಿಕ್ಷಣದ ಮೂಲಕ ಸಬಲೀಕರಣಕ್ಕೆ ಶ್ರಮಿಸಿದ ಪುಲೆಯವರನ್ನು ಸಮಾಜ ಗೌರವ ನೀಡಬೇಕೆಂದರು. ರಕ್ತದಾನ ಅತ್ಯಂತ ಶ್ರೇಷ್ಠವಾದ ದಾನವಾಗಿದೆ. ರಕ್ತದಾನದ ಮೂಲಕ ಒಂದು ಜೀವವನ್ನು ಉಳಿಸುವ ಶಕ್ತಿ ಇದೆ. ಹಾಗಾಗಿ ರಕ್ತದಾನದ ಬಗ್ಗೆ ಯುವಕರಲ್ಲಿ ಜಾಗೃತಿ ಮೂಡಿಸುವ ಅವಶ್ಯಕತೆ ಇದೆ. ರಕ್ತದಾನ ಮಾಡಿದಷ್ಟು ಆರೋಗ್ಯಕ್ಕೆ ಒಳ್ಳೆಯದು. ಹಾಗಾಗಿ ಯುವಕರು ವರ್ಷಕ್ಕೊಮ್ಮೆ ರಕ್ತದಾನ ಮಾಡುವುದನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೆಂದರು. ನಿಸರ್ಗ ದೃಷ್ಟಿಧಾಮದ ಮುಖ್ಯಸ್ಥ ದೇವರಾಜ್ ನಾಯಕ್, ಗಂಧದ ನಾಡು ಜನಪರ ವೇದಿಕೆಯ ವಿಜಯರಾಮ್, ಬಂಡಾಪುರ ಶ್ರೀನಿವಾಸ್, ರಾಗಿನಾಡು ಲಯನ್ಸ್ ಕ್ಲಬ್ನ ಶಾಮರಾಜ್ ಅರಸ್, ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ರಾಮಕೃಷ್ಣ, ಹಿಮೋಕೇರ್ ರಕ್ತನಿಧಿಯ ಮದನ್, ಪ್ರಜಾತಾರಿ ಬಳಗದ ಅನುರಾಧ ಪುರುಷೋತ್ತಮ್, ಕಾಲೇಜಿನ ರಾಮಕೃಷ್ಣ ಇತರರು ಉಪಸ್ಥಿತರಿದ್ದರು. ವಿಶೇಷವಾಗಿ 8ನೇ ತಾರೀಕು ಇಡೀ ಜಗತ್ತಿಗೆ ಸೃಷ್ಟಿಕರ್ತೆ, ನಮ್ಮೆಲ್ಲರ ಜನ್ಮದಾತೆ. ಇವತ್ತು ಪ್ರಪಂಚದಲ್ಲಿ ಬೆಲೆ ಕಟ್ಟಲಾಗದ ನಮ್ಮೆಲ್ಲರಿಗೂ ತಾಯಿಯಾಗಿ, ಹೆಂಡತಿಯಾಗಿ, ಅಕ್ಕನಾಗಿ, ಮಗಳಾಗಿ, ಸಹೋದರಿಯಾಗಿ ಎಲ್ಲರ ಭಾರವನ್ನು ಹೊತ್ತಿರ್ತಕ್ಕಂಥ ಈ ಸೃಷ್ಟಿಗೆ ಯಾವುದಾದ್ರೂ ಮೂಲ ಇದ್ದರೆ ಅದಕ್ಕೆ ತಾಯಿಯೇನೆ. ಮತ್ತು ಈ ತಾಯಿ ಹೃದಯ ಅಂಥದ್ದು ಅಂತ ಹೇಳಿದ್ರೆ ಎಲ್ಲವನ್ನು ಕೂಡ ತನ್ನ ಎಷ್ಟೇ ಸಮಸ್ಯೆ ಆದರೂ ಕೂಡ ತನ್ನ ಹೊಟ್ಟೆಯಲ್ಲಿ ಹಾಕ್ಕೊಂಡು ನಮಗೆ ಜನ್ಮವನ್ನು ನೀಡಿರ್ತಕ್ಕಂಥವಳು. ಮತ್ತು ಪ್ರತಿನಿತ್ಯ ಸಮಾಜದಲ್ಲಿ ಎಂಥದೇ ಸಮಸ್ಯೆ ಆದರೂ ಕೂಡ ಎಲ್ಲವನ್ನು ಕೂಡ ತನ್ನೊಟ್ಟಿಗೆ ಹಾಕ್ಕೊಂಡು ಮುಂದೆ ಹೋಗ್ತಕ್ಕಂಥ ಮಹಿಳೆಯರ ದಿನಾಚರಣೆ ನಿಮಿತ್ತ
ಇವತ್ತು ಈ ಕಾರ್ಯಕ್ರಮವನ್ನು ಮಾಡಿರ್ತಕ್ಕಂಥದ್ದು ಭಾಳ ಉತ್ತಮ. ಇವತ್ತು ಮಹಿಳೆ ಎಲ್ಲ ರಂಗದಲ್ಲೂ ಇದ್ದಾಳೆ. ಆದರೂ ಕೂಡ ಇಂದಿಗೂ ಕೂಡ ನಮಗೆ ಹಲವಾರು ವರ್ಷಗಳ ಹಿಂದೆ ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆಯೋಕೆ ಮೊದಲು ನಮ್ಮ ದೇಶದಲ್ಲಿ ಮನುವ್ಯವಸ್ಥೆಯಲ್ಲಿ ಹೆಣ್ಣು ಮಕ್ಕಳಿಗೆ ಯಾವುದೇ ರೀತಿಯ ವಿದ್ಯಾಭ್ಯಾಸ ಇರಲಿಲ್ಲ. ಅವರು ಯಾವುದೇ ಸಮುದಾಯದವರಿರಲಿ, ಯಾರೂ ಕೂಡ ಸಾವಿತ್ರಿ ಬಾಪುಲೆ ಅವರು ನಮ್ಮ ದೇಶದಲ್ಲಿ ಮೊಟ್ಟ ಮೊದಲನೇದಾಗಿ ಮಹಿಳೆಯರಿಗೆ ಅಕ್ಷರಾಭ್ಯಾಸವನ್ನು ಕೊಟ್ಟಂತ ಮಾತೆ ಯಾರಾದ್ರೂ ಇದ್ರೆ ಸಾವಿತ್ರಿ ಬಾಪುಲೆ. ತದನಂತರದಲ್ಲಿ ಈ ಸಂವಿಧಾನಾತ್ಮಕವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲ ಸಮುದಾಯದವರಿಗೂ ಅಕ್ಷರವನ್ನು ಕೊಟ್ಟಂಥ ಸಂದರ್ಭದಲ್ಲಿ ಇವತ್ತು ಎಲ್ಲ ರಂಗಗಳಲ್ಲೂ ಇವತ್ತು ಮಹಿಳೆಯರು ರಾಜಕೀಯ ರಂಗ ಇರ್ಬೋದು, ಆರ್ಥಿಕ ಇರ್ಬೋದು, ವೈದ್ಯಕೀಯ ಇರ್ಬೋದು, ರಾಜಕೀಯ ಇರ್ಬೋದು, ಶಿಕ್ಷಣ ಇರ್ಬೋದು, ಎಲ್ಲ ಕ್ಷೇತ್ರದಲ್ಲೂ ಕೂಡ ಇವತ್ತು ಮಹಿಳೆಯರು ಮುಂದೆ ಇದ್ದಾರೆ. ಆಮೇಲೆ ವಿಶೇಷವಾಗಿ ನಮ್ಮ ಪ್ರಪಂಚದಲ್ಲಿ ಎಲ್ಲವನ್ನ ಮೀರಿರ್ತಕ್ಕಂಥದ್ದು ಯಾವುದಾದ್ರೂ ಒಂದು ಕ್ಷೇತ್ರ ಆದರೆ ಅದು ಶಿಕ್ಷಣ ಕ್ಷೇತ್ರ ಮತ್ತು ಗುರು ಕ್ಷೇತ್ರ. ಅಂತ ಪವಿತ್ರವಾದ ಗುರುಗಳು ಇಲ್ಲೆಲ್ಲ ಇದ್ದೀರಾ. ಇವತ್ತು ಎಲ್ಲವೂ ಕೂಡ ಒಬ್ಬ ವೈದ್ಯ ಸರಿಯಾಗಿ ವಿದ್ಯೆಯನ್ನು ಕಲ್ತಿಲ್ಲ ಅಂದರೆ ಒಂದಿಬ್ಬರು ಒಬ್ಬ ಜೀವಕ್ಕೆ ಕುತ್ತಾಗ್ತದೆ. ಒಬ್ಬ ಇಂಜಿನಿಯರ್ ಸರಿಯಾಗಿ ಕಲ್ತಿಲ್ಲ ಅಂದರೆ ಒಂದು ಕನ್ಸ್ಟ್ರಕ್ಷನ್ ಮನೆ ಕೆಟ್ಟೋಗುತ್ತೆ. ಒಬ್ಬ ಸರಿಯಾದ ವಕೀಲ ವಿದ್ಯೆಯನ್ನು ಪಡೆದಿಲ್ಲ ಅಂತೇಳಿ ಸರಿಯಾದ ರೀತಿಯಲ್ಲಿ ನ್ಯಾಯವನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ಆದರೆ ಈ ಗುರು ಪರಂಪರೆ ಇದೆಯಲ್ಲ, ಜಗತ್ತಿನ ಸೃಷ್ಟಿಕರ್ತ ಗುರು, ಈ ಗುರು ಏನಾದರೂ ಒಂದು ತಪ್ಪು ಹೆಜ್ಜೆಯನ್ನು, ತಪ್ಪು ವಿದ್ಯೆಯನ್ನು, ತಪ್ಪು ಕಲ್ಪನೆಯನ್ನು, ತಪ್ಪು ಸಂದೇಶವನ್ನು ಕೊಟ್ಟರೆ ಇಡೀ ಜಗತ್ತೇ ನಿರ್ನಾಮ ಆಗುತ್ತೆ. ಯಾಕಂತ ಹೇಳಿದ್ರೆ ಗುರುಗೆ ಇರ್ತಕ್ಕಂಥ ಬಹಳ ಶ್ರೇಷ್ಠವಾದ ಸ್ಥಾನಮಾನ ಯಾರಿಗೂ ಇಲ್ಲ. ಇವತ್ತು ಜನ್ಮ ಕೊಟ್ಟ ತಂದೆ ತಾಯಿಗಳು ಅವರು ಬೆಳಿಗ್ಗೆ ಒಂದು 9-10 ಗಂಟೆಗೆ ಮಕ್ಕಳನ್ನ ಶಾಲೆಗೆ ಕಳಿಸಿದ್ರೆ ಮತ್ತೆ ಸಂಜೆವರೆಗೂ ಅವರು ಕಲ್ಲಿನ ರೂಪದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳನ್ನ ಶಿಲೆಯನ್ನಾಗಿ ಮಾಡಿ ಅವರಿಗೆ ರೂಪವನ್ನು ಕೊಡ್ತಕ್ಕಂಥವ್ರು ಯಾರಪ್ಪ ಅಂತ ಹೇಳಿದ್ರೆ ಅದು ಗುರುಗಳು. ಇಂಥ ಪವಿತ್ರವಾದ ಕಾಯಕ ಸಿಕ್ಕಿರ್ತಕ್ಕಂಥ ಗುರುಗಳಿಗೆ ನಾವೆಲ್ಲ ನಮಿಸಬೇಕಾಗ್ತದೆ. ಮತ್ತು ಇವೆಲ್ಲ ಇವತ್ತು ನಾವು ಕೊಠಡಿಯಲ್ಲಿ ಕುತ್ಕೊಂಡು ಇಷ್ಟು ಶಾಂತವಾಗಿ ಸುಸಜ್ಜಿತವಾಗಿ ಒಳ್ಳೆ ಬಟ್ಟೆ ಹಾಕ್ಕೊಂಡು ಊಟ ತಿಂದ್ಕೊಂಡು ನೆಮ್ಮದಿಯಾಗಿದ್ದೀವಿ ಅಂತ ಹೇಳಿದ್ರೆ ಇದಕ್ಕೆ ಪ್ರಮುಖವಾಗಿ 3 ಜನ ಕಾರಣ. ನಮ್ಮ ದೇಶವನ್ನು ಕಾಯ್ತಕ್ಕಂಥ ಯೋಧರು, ನಮ್ಗೆ ಅನ್ನ ಕೊಡ್ತಕ್ಕಂಥ ರೈತರು, ನಮಗೆ ಜೀವ ಕೊಟ್ಟಂಥ ತಂದೆ ತಾಯಿ ಮತ್ತು ನಮ್ಮ ಗುರುಗಳು. ಇವರನ್ನು ನಾವು ಪ್ರತಿಯೊಬ್ಬರು ಕೂಡ ಮನದಲ್ಲಿ ನೆನೆಸ್ಕೋಬೇಕಾಗ್ತದೆ. ಅದರ ಜೊತೆಯಲ್ಲಿ ಇವತ್ತು ಭಾಳ ಶ್ರೇಷ್ಠವಾದ ಕೆಲಸವನ್ನು ಜನರಿಗೆ ಆರೋಗ್ಯದ ಜೊತೆಗೆ ರಕ್ತದಾನದ ಮಹತ್ವವನ್ನು ಕೂಡ ನಾವು ನೆನಬೇಕಾಗುತ್ತೆ. ಇವತ್ತು ಪ್ರತಿನಿತ್ಯ ಸಾವಿರಾರು ಜನ ಕ್ಷಣಾರ್ಥದಲ್ಲಿ ಸಾವನ್ನಪ್ಪುತ್ತಾರೆ. ಆಮೇಲೆ ಬಹಳ ಜನರಲ್ಲಿ ಈ ರಕ್ತದಾನವನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲಿ ಬಹಳಷ್ಟು ತಪ್ಪು ಕಲ್ಪನೆ ಇದೆ. ನಾವು ಬ್ಲಡ್ ಕೊಟ್ಬಿಟ್ರೆ ಕಮ್ಮಿ ಆಗಿಬಿಡ್ತದೇನೋ, ಹಂಗಾಗಿಲ್ಲ. ನಮ್ಮದು ಫಿಲ್ಟರ್ ಆಗ್ತದೆ. ನಮ್ಮ ರಕ್ತವನ್ನು ಕೊಟ್ಟಷ್ಟು ಅದು ಫಿಲ್ಟರ್ ಆಗ್ತಾ ಇರ್ತದೆ, ಮರುಬಳಕೆ ಆಗ್ತದೆ. ಮತ್ತು ಒಂದು ರಕ್ತದಿಂದ ಒಂದು ಹನಿ ರಕ್ತದಿಂದ ಮತ್ತೊಂದು ಜೀವವನ್ನು ಉಳಿಸ್ತಕ್ಕಂಥ ಪವಿತ್ರವಾದ ಕೆಲಸ ಈ ರಕ್ತದಾನ. ಇವತ್ತು ಬಹಳಷ್ಟು ನಮ್ಮಲ್ಲಿ ಕೊರತೆ ಇದೆ, ರಕ್ತದ ಕೊರತೆ ಇದೆ. ಆ ಒಂದು ಭಾಳ ಜನ ಇವತ್ತು ನಮ್ಮ ಗ್ರೂಪಲ್ಲಿ ಆಗ್ತಾ ಇರ್ತಾರೆ. ನಾರಾಯಣ ಹೃದಯದಲ್ಲಿ ಚಿಕ್ಕ ಮಕ್ಕಳಿಗೂ ಕೂಡ ರಕ್ತದ ಅವಶ್ಯಕತೆ ಇದೆ. ಯಾಕೆ ಇವತ್ತಿನ ಈ ಪರಿಸ್ಥಿತಿ ಹಿಂಗಾಗಿದೆ ಅಂತೇಳಿದ್ರೆ ನಮ್ಮ ಆಧುನಿಕ ಯಾಂತ್ರಿಕ ಯುಗದಲ್ಲಿ ಏನಾಗಿದೆ, ನಾವು ಬಳಸ್ತಕ್ಕಂಥ ಎಲ್ಲ ಆಹಾರ, ಎಲ್ಲ ಫುಡ್ಡು ಕೂಡ ಕಲುಷಿತವಾಗಿದೆ. ಆಮೇಲೆ ನಾವು ವಿದ್ಯಾರ್ಥಿ ದಶೆಯಲ್ಲಿ, ನಾನು ಕೂಡ ಇದೇ ಶಾಲೆಯ ಕಾಲೇಜಿನ ಹಳೆ ವಿದ್ಯಾರ್ಥಿ, ಪಕ್ಕದ ಕಾಲೇಜಿನ ವಿದ್ಯಾರ್ಥಿಯಲ್ಲಿ. ನಮ್ಮ ವಿದ್ಯಾರ್ಥಿ ದಶೆಯಲ್ಲಿ ಏನಾಗ್ತದೆ ಅಂದರೆ ನಮ್ಮ ಯಂಗ್ಸ್ಟರ್ ಟೀನೇಜ್ ಏನಿರ್ತದೆ ಗೊತ್ತಾ, ಇಲ್ಲಿ 1,00,000 ಕಿಲೋಮೀಟ್ರಲ್ಲಿ ಓಡ್ತಾ ಇರ್ತದೆ. ಈಗ ಇಲ್ಲೇನೋ ಒಂದು ಕಾರ್ಯಕ್ರಮ ಆಗ್ತದೆ, ಇಲ್ಲಿ ನಾವೆಲ್ಲ ಯುವಕರು ಯೋಚನೆ ಮಾಡಬೇಕು, ದೇವರಾಜ್ ಅವ್ರಿಗೆ ಕೆಲಸ ಇದ್ದೀರಾ ಇಲ್ಲಿ ಮಾಡ್ತಾ ಇಲ್ಲ, ಅಥವಾ ನನಗೆ ಇಲ್ಲಿ ಕೆಲಸ ಇದ್ದೀರಾ ಇಲ್ಲಿ ಬಂದು ಮಾತಾಡ್ತಾ ಇಲ್ಲ. ಉದ್ದೇಶ ಏನಂತ ಹೇಳಿದ್ರೆ ಈ ವಿದ್ಯಾರ್ಥಿ ದಶೆಯಲ್ಲಿ ಪಾಠ ಪ್ರವಚನ ಪುಸ್ತಕದ ಜೊತೆಗೆ ಸಮಾಜದಲ್ಲಿ ಹೆಂಗೆ ಬದುಕಬೇಕು, ಮತ್ತು ಏನಿವೆಲ್ಲ ಸಮಾಜಮುಖಿ ಯಾಕೆ ಕೆಲಸ ಮಾಡಬೇಕು, ರಕ್ತವನ್ನು ಯಾಕೆ ದಾನ ಮಾಡಬೇಕು. ಇವತ್ತು ರಮಾಬಾವಿ ಇರ್ಬೋದು, ಬೇಗಂ ಇರ್ಬೋದು, ಸಾವಿತ್ರಿ ಫುಲೆ ಅವ್ರನ್ನ ಫೋಟೋವನ್ನು ಯಾಕೆ ಇಟ್ಟಿದ್ದಾರೆ. ಅವರು 100 ವರ್ಷಗಳು ನಮ್ಮನ್ನು ಅಗಲಿದ್ದಾರೆ. ಅವರು ಸಮಾಜಕ್ಕೆ ಅವ್ರದೇ ಆದ ಕೊಡುಗೆಯನ್ನು ಬಿಟ್ಟೋಗಿದ್ದಾರೆ. ಅಂಥವರನ್ನ ವಿದ್ಯಾರ್ಥಿ ದಶೆಯಲ್ಲಿ ಅವರ ತತ್ವಗಳನ್ನು, ಆದರ್ಶಗಳನ್ನು ತಿಳಿಸ್ಕೊಳ್ತಕ್ಕಂಥದ್ದು ಬರೀ ಪಾಠದ ಮುಖಾಂತರ ಅಲ್ಲ, ಇಂಥ ಕಾರ್ಯಕ್ರಮದ ಮುಖಾಂತರ ತಿಳಿಸ್ಬೇಕು ಅಂತಕ್ಕಂಥದ್ದು ಆಗಿರ್ತದೆ. ಆದರೆ ನಮ್ಮ ಹುಡುಗರಿಗೆ ಏನಾಗ್ತದೆ ಅಂತ ಹೇಳಿದ್ರೆ, ಏನೋ ಕರೆದಿದ್ದಾರೆ, ಪ್ರಿನ್ಸಿಪಾಲ್ ಕರೆದಿದ್ದಾರೆ, ಲೆಕ್ಚರರ್ಸ್ ಕರೆದಿದ್ದಾರೆ, ಯಾರೋ 4 ಜನ ಬಂದಿದ್ದಾರೆ, ಏನೋ ಅವ್ರು ಇಷ್ಟು ಬಂದ. ಆದರೆ
ಇದು ನಮ್ಮ ವಿದ್ಯಾರ್ಥಿ ದಶೆಯಲ್ಲಿ ಯಾಕೆ ಹೇಳ್ತಾರೆ ಅಂತ ಹೇಳಿದ್ರೆ, ನಮ್ಮ ಈ ವಿದ್ಯಾರ್ಥಿ ದಶೆಯಲ್ಲಿ ನಮ್ಮ ಮೈಂಡ್ ಇರ್ತದಲ್ಲ ಗುರುವೆ, ಇಲ್ಲಿ ಎಂಥ ಅವಕಾಶಗಳನ್ನು ಕೊಟ್ಟರೆ ತುಂಬ್ಕೋತದೆ. ಈಗ ನನಗಾಗಲಿ ರಾಮಕೃಷ್ಣಪ್ಪ ಸರ್ಗೆಲ್ಲ ಹೇಳಿದ್ರೆ ನಮ್ದೆಲ್ಲ 50% ಮುಗಿದೋಗಿದೆ, ಈ ಗುರುವೆ ತುಂಬೋಗಿದೆ, ನಮ್ಮದು ಬೇರೆ ಬೇರೆ ಆಲೋಚನೆಗಳು ಹೋಗ್ತವೆ. ಆದರೆ ವಿದ್ಯಾರ್ಥಿ ದಶೆಯಲ್ಲಿ ಇಂಥ ಒಳ್ಳೊಳ್ಳೆ ಅವಕಾಶಗಳನ್ನು ನಾವು ಗುರುವಲ್ಲಿ ಇಟ್ಕೊಂಡಾಗ ಈ ಪ್ರಪಂಚದ ಒಳ್ಳೆ ಉತ್ತಮ ಪ್ರಜೆಗಳಾಗಿ ನಾಗರಿಕರಾಗಿ ಬದುಕಲಿಕ್ಕೆ ಸಾಧ್ಯ. ಈಗ ನಾವು ಓದುವಾಗ ಪಕ್ಕದ ಶಾಲೆಯಲ್ಲಿ 1,000 1,500 ಜನ ಇದ್ರು. ಆಗಲೂ ಕೂಡ ನಾವು ಲೀಡ್ರೆ, ತಪ್ಪು ತಿಳ್ಕೊಬೇಡಿ ಯಾರನ್ನು. ನೀವು ನಮ್ಮ ಹಳೆ ವಿದ್ಯಾರ್ಥಿಗಳು ಕೇಳಿ, ನಾನು ಆಗಲೂ ಕೂಡ 1,000 ಜನಕ್ಕೆ ವಿದ್ಯಾರ್ಥಿ ನಾಯಕನಾಗಿ ಹೊರಹೊಮ್ಮಿದೆ. ಈಗಲೂ ಭಾಳ ಜನ ನನಗೆ ಸಿಕ್ಕಿದ್ರೆ ಆವಾಗ ಹೇಗಿದ್ದೀರೋ ಹೀಗೆ ಆಗಿದ್ದಾರೆ. ಅಂದರೆ ಆಗೂ ಕೂಡ ಇಂಥ ಕಾರ್ಯಕ್ರಮದಲ್ಲಿ ನಾವು ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ದೇವೆ. ಈಗ ತಾನೇ ಬೆಳಗ್ಗೆ ಯಾರೊಬ್ಬರು ಫೋನ್ ಮಾಡಿದ್ರು, ನಾನು ಕೆಲವು ಭಾನುವಾರದೊತ್ತು ಹಣ ಕೊಟ್ಟು ಭಾಷಣ ಕೇಳಕ್ಕೆ ಹೋಗ್ತೀನಿ, ಹಣ ಕೊಟ್ಟು ಭಾಷಣ ಕೇಳಕ್ಕೆ ಹೋಗ್ತೀನಿ. ವಿಚಾರ ಏನಂತ ಹೇಳಿದ್ರೆ ವಿಚಾರವನ್ನು ತಿಳ್ಕೋಬೇಕು ಅಂತ. ಆದರೆ ಇವತ್ತಿನ ಯುಗದಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಎಲ್ಲ ಉಚಿತವಾಗಿ ಸಿಗ್ತಾ ಇದೆ. ಉಚಿತವಾಗಿ ಸಿಗೋವಾಗ ತಾತ್ಸಾರ ಮನೋಭಾವನೆ. ಇವಾಗ ಫ್ರೀ ಸಿಕ್ಕಿದಾಗ ಅದನ್ನು ಭಾಳ ಡಿಮೆರಿಟ್ ಆಗಿ ನೋಡ್ತಾರೆ. ಅದೇ ನಾವು ಒಂದು ಕಾಸು ಕೊಟ್ಟು ಅಥವಾ ಶ್ರಮ ಪಟ್ಟು ಪಡೆದಾಗ ಅದರ ಮೌಲ್ಯ ಇರ್ತದೆ. ಹಾಗಾಗಿ ಇವತ್ತು ಭಾಳ ಉತ್ತಮವಾದ ಕೆಲಸವನ್ನು ದೇವರಾಜ ನಾಯ್ಕ ಅವರು ಎಲ್ಲೋ ಹುಟ್ಟಿ, ನಮ್ಮ ತಾಲೂಕವರಲ್ಲ ಅವರು, ಬೇರೆ ಎಲ್ಲ ಶಿವಮೊಗ್ಗ ಜಿಲ್ಲೆಯನ್ನು ಜನಿಸಿ ಆನೇಕಲ್ ತಾಲೂಕಲ್ಲಿ ಬಂದು ಸಾವಿರಾರು ಜನ ವಿದ್ಯಾರ್ಥಿಗಳಿಗೆ, ಸಾರ್ವಜನಿಕರಿಗೆ ಕಣ್ಣಿನ ಚಿಕಿತ್ಸೆಯನ್ನು ಮಾಡ್ತಕ್ಕಂಥದ್ದು, ಕಣ್ಣು ದಾನ ಮಾಡ್ತಕ್ಕಂಥದ್ದು, ರಕ್ತದಾನ ಮಾಡ್ತಕ್ಕಂಥದ್ದು, ಉಚಿತವಾಗಿ ಆರೋಗ್ಯ ತಪಾಸಣೆ ಶಿಬಿರಗಳನ್ನು ಉದ್ದೇಶ ಇಷ್ಟೇ. ಕಾರಣ ಏನಂತ ಹೇಳಿದ್ರೆ ನಮ್ದೆಲ್ಲ ಎರವಲು ಭಿಕ್ಷೆ. ಬ್ರದರ್, ಅಲ್ಲೊಂದು 3-4 ಜನ ನೀವು ಸ್ನೇಹಿತರಿದ್ದೀರಾ, ನಿಮ್ಗಿಂತ ಜಾಸ್ತಿ ನಾವು ಮಾತಾಡ್ತೀವಿ. ಇಲ್ಲಿ ನೋಡಿ ಬ್ರದರ್, ಅಲ್ಲಿ ನಿಮ್ಗಿಂತ ಜಾಸ್ತಿ ನಾವು ಮಾತಾಡ್ತೀವಿ. ಆದರೆ ನಮ್ಮ ಮಾತು ಏನಾಗಬೇಕು ಅಂದರೆ ನಮ್ಮ ಕೃತಿಯಲ್ಲಿ ನಾವು ಮಾಡ್ತಕ್ಕಂಥ ಕೆಲಸದಲ್ಲಿ ಆಗ್ಬೇಕಾಗ್ತದೆ. ಏನಕ್ಕೆ ನಾವೆಲ್ಲ ಮಾಡ್ತಾ ಇದ್ದೀವಿ ಅಂದರೆ, ನಾನು ಭಾಳ ಕಡೆ ಹೇಳ್ತಾ ಇರ್ತೀನಿ, ನಮ್ಮ ಜನ್ಮನೇ ಭಿಕ್ಷೆ. ನಾವು ಹುಟ್ಟಿದೀವಲ್ಲ, ನಾವೆಲ್ಲ ಹುಟ್ಟಿರ್ತಕ್ಕಂಥವ್ರು ಭಿಕ್ಷೆ. ನನ್ನ ತಂದೆ ತಾಯಿಗಳು ನಮಗೆ ಭಿಕ್ಷೆ ಕೊಟ್ಟಿರ್ತಕ್ಕಂಥ ಜೀವ ಇದು. ನಾವು ಯಾಕೆ ಸಮಾಜಮುಖಿ ಕೆಲಸ ಮಾಡಬೇಕು ಅಂತೆ, ನಮ್ಮ ಜನ್ಮನೇ ಭಿಕ್ಷೆ. ನನ್ನ ತಂದೆ ತಾಯಿ ನಮಗೆ ನಮ್ಮ ಜನ್ಮನ ಭಿಕ್ಷೆ ಕೊಟ್ಟಿದ್ದಾರೆ. ಅದಾದಮೇಲೆ ವಿದ್ಯೆಯನ್ನು ನಮ್ಮ ಗುರುಗಳು ಉಚಿತವಾಗಿ ಕೊಡ್ತಾ ಇದ್ದಾರೆ. ಅವರು ಕೂಡ ವಿದ್ಯೆ ಕೂಡ ಭಿಕ್ಷೆನೇ. ಮತ್ತು ಪ್ರಕೃತಿಯಲ್ಲಿ ಗಾಳಿ, ಬೆಳಕು, ನೀರು ಇವನ್ನೆಲ್ಲವನ್ನು ಪಡ್ಕೊಂಡು ನಾವು ಭಿಕ್ಷಕರಲ್ವಾ, ಕಾಸು ಕೊಡ್ತೀವ ಗಾಳಿಗೆ, ಬೆಳಕಿಗೆ ಗಾಳಿಗೆ ಕೊಡ್ತೀವ? ಪ್ರಕೃತಿಯಲ್ಲಿ ನಾವು ಈ ಸೃಷ್ಟಿಯಲ್ಲಿ ಪ್ರಕೃತಿಯಲ್ಲಿ ನೀರು, ಗಾಳಿ, ಬೆಳಕು, ಈ ಬಿಸಿಲು, ಈ ವಾತಾವರಣ ಯಾವುದೇ ಸ್ವಾರ್ಥ ಇಟ್ಕೊಂಡಿಲ್ಲ. ಯಾವ ಸ್ವಾರ್ಥನೂ ಇಲ್ದಿರ ಗಾಳಿ ಬೀಸ್ತಾ ಇದೆ 24 ಗಂಟೆ. ಗಾಳಿ ಒಂದಿನ ಭಾನುವಾರನೂ ರಜೆ ತಗೊಂಡಿಲ್ಲ, ಹಬ್ಬದ ದಿನನೂ ರಜೆ ತಗೊಂಡಲ್ಲ ಗಾಳಿ. ಸೂರ್ಯ ಚಂದ್ರನು ಕೂಡ ರಜೆ ತಗೊಳಲ್ಲ. ಆ ಪ್ರಕೃತಿಯಲ್ಲಿ ನಮಗಾಗಿ ಮಾಡ್ತಾ ಇರೋದು. ಈ ರೀತಿಯಾಗಿ ಗಾಳಿ, ಬೆಳಕು, ನೀರು, ಈ ಪ್ರಕೃತಿಯಲ್ಲಿ ಎಲ್ಲವನ್ನ ಉಚಿತವಾಗಿ ಪಡ್ಕೊಂಡಂತ ನಾವು ಸಮಾಜಕ್ಕೆ ಏನಾದ್ರು ಕೊಡ್ಬೇಕಲ್ವಾ? ಸಮಾಜಕ್ಕೆ ಕೊಡ್ತಕ್ಕಂಥ ಕೆಲಸವನ್ನ ಇಂಥವ್ರು ಕೊಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವು ಕೂಡ ಸಮಾಜಮುಖಿ ಕೆಲಸ ಮಾಡೋರಿಗೆ ಬೆಂತಟ್ಟು ಕೆಲಸವನ್ನು ಮಾಡಬೇಕಾಗ್ತದೆ. ಮತ್ತೆ ಈ ಪ್ರಕೃತಿಯಲ್ಲಿ ನಮಗೆ ಕೊರೋನಾ ಸಂದರ್ಭದಲ್ಲಿ ಬಹಳ ಪಾಠ ಆಗಿದೆ. ಗಾಳಿ ಸ್ವಲ್ಪ ಕಲ್ಮಿಷ ಆಗಿದ್ದ ಗಾಳಿ ಕಡಿಮೆ ಆಗಿದ್ದ ಪ್ರಯುಕ್ತ ಸಾವಿರಾರು ಜನ ತೀರೋಗ್ಬಿಟ್ರು. ಆ ಗಾಳಿಯನ್ನು ಉತ್ಪತ್ತಿ ಮಾಡ್ತಕ್ಕಂಥ ಪರಿಸರ ಇವತ್ತು ಸಂಪೂರ್ಣವಾಗಿ ನಾಶ ಆಗ್ತದೆ. ಮರಗಳನ್ನ ಕಡಿದು ಕಾಂಕ್ರೀಟ್ ನಾಡ್ ಮಾಡ್ತಾ ಇದ್ದೀವಿ. ಇವತ್ತು ಪರಿಸರವನ್ನು ಉಳಿಸಬೇಕಾಗ್ತದೆ. ಮುಂದೆ ನಮ್ಮ ಮಕ್ಕಳಿಗೆ ನಾವು ಗ್ಯಾಸ್ ಸಿಲಿಂಡರ್ ಹಾಕೊಂಡು ಜೀವನ ಮಾಡಬೇಕಾಗ್ತದೆ. ಅದಕ್ಕೆ ಪರಿಸರವನ್ನು ನಾಶ ಮಾಡ್ತಕ್ಕಂಥದ್ದು ಕೂಡ ಅದನ್ನು ಉಳಿಸ್ತಕ್ಕಂಥ ಕೆಲಸವನ್ನು ನಮ್ಗಾಗಿದೆ. ಇವತ್ತು ನಾವೇನೋ ಹುಟ್ಟಿದ್ದೀವಿ, ಬೆಳೆದಿದ್ದೀವಿ, ನಾಳೆ ನಮ್ಮ ಪರಂಪರೆ ಬರ್ತದೆ, ನಮ್ಮ ಮಕ್ಕಳು ಮೊಮ್ಮಕ್ಕಳು, ಅವರಿಗೆ ಗಾಳಿ, ಬೆಳಕು, ಪರಿಸರವನ್ನು ಉಳಿಸ್ಬೇಕಲ್ಲ, ನಾವು ಎಂಜಾಯ್ ಮಾಡಿ ಹೋಗೋದಲ್ಲ. ಹಾಗಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿ ದಶೆಯಲ್ಲಿ ಬರೀ ಪಾಠ ಏನಪ್ಪ 35 ಮಾರ್ಕ್ಸ್ ತಗೊಂಡ್ರೆ ಪಾಸ್ ಆಗ್ಬಿಡ್ತೀವಿ, ಅದೆಲ್ಲ ಬದುಕು. ಈ ಎಲ್ಲರೂ 100 ಡಿಗ್ರಿಗಳನ್ನು ಪಡ್ಕೊಳ್ತಾರೆ, ಪದವಿಗಳನ್ನು ಪಡ್ಕೊತಾರೆ, ಅದು ಜಸ್ಟ್ ಒಂದು ಪಾರ್ಟ್ ಆಫ್ ವರ್ಕ್. ಆದರೆ ಸಮಾಜದಲ್ಲಿ ನಾವು ಹೆಂಗೆ ಬದುಕಬೇಕು, ನಮ್ಮ ತಂದೆ ತಾಯಿನ ಹೆಂಗೆ ಗೌರವಿಸ್ಬೇಕು, ನಮ್ಮ ಗುರುಗಳಿಗೆ ಹೆಂಗೆ ನಾವು ವಿನಯದಿಂದ ನಡ್ಕೋಬೇಕು, ಸಂಸ್ಕಾರ ಹೇಗಿರ್ಬೇಕು, ನಮ್ಮ ದೇಶದ ಸಂಸ್ಕೃತಿ ಏನು, ಮತ್ತೆ ಆಚಾರ ವಿಚಾರಗಳೇನು, ಈ ಪ್ರಪಂಚದಲ್ಲಿ ಏನು ವಿದ್ಯಮಾನಗಳು ನಡೀತಾ ಇದೆ, ಇವತ್ತು ನಮ್ಮ ರಾಜ್ಯದಲ್ಲಿ ಇರ್ಬೋದು, ರಾಷ್ಟ್ರದಲ್ಲಿ ಇರ್ಬೋದು, ಏನೆಲ್ಲ ವಿದ್ಯಮಾನಗಳು ನಡೀತದೆ, ರಾಜಕೀಯ ರಂಗದಲ್ಲಿ ಏನಾಗ್ತದೆ, ಆರ್ಥಿಕ ಪರಿಸ್ಥಿತಿ ಏನಾಗ್ತದೆ, ನಾವು ಆರ್ಥಿಕ ಪರಿಸ್ಥಿತಿಗೆ ನಮ್ದೇನು ಪಾತ್ರ ಇದೆ, ಈ ಜಗತ್ತಿನಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬ ಭಾರತೀಯಂದು ಕೂಡ, ಈ ಭಾರತದಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬನು ತನ್ನದೇ ಆದ ಕೊಡುಗೆಯನ್ನು ಕೊಡ್ಬೇಕು, ಸಮಾಜಕ್ಕೆ ಮರಳಿ ಕೊಡಬೇಕು. ನಮ್ಮ ಇಲ್ಲೇ ಇದ್ದಾರೆ ಶ್ರೀನಿವಾಸು ಮತ್ತೆ ನಮ್ಮ ವಿಜಯರಾಮ್ ಅವರು ಬ್ಯಾಕ್ ಟು ಸೊಸೈಟಿ ಅಂತೇಳಿ ಬೇರೆ ಬೇರೆ ಹಳ್ಳಿಗಳಿಗೆ ಹೋಗ್ತಾರೆ. ನಮ್ಮ ತಾಲೂಕಲ್ಲ,
ಶಿವಮೊಗ್ಗ, ಭದ್ರಾವತಿ, ಬಿಜಾಪುರ ಅಲ್ಲೆಲ್ಲ ಹೋಗ್ತಾರೆ. ಏನಪ್ಪಾ ಅಂದ್ರೆ ಪೆನ್ನು, ಪುಸ್ತಕ ಅವೆಲ್ಲ ಸಂಗ್ರಹ ಮಾಡ್ಕೊಂಡು ವರ್ಷಕ್ಕೊಂದ್ಸರಿ ಶ್ರೀನಿವಾಸ್ ಇದ್ದಾರೆ, ನಮ್ಮ ಬಂಡಾಪುರ ಶ್ರೀನಿವಾಸು, ವಿಜಯರಾಮು, ಇವರೆಲ್ಲ ದೇವರಾಜ್ ನಾಯ್ಕ, ಇವರೆಲ್ಲ ನಮ್ಮ ತಾಲೂಕಲ್ಲ ಅಥವಾ ರಾಜಕೀಯಕ್ಕಾಗಿ ಮಾಡೋದಲ್ಲ, ಅವರು ಬೇರೆ ತಾಲೂಕಲ್ಲಿ ಎಲ್ಲೋ ಇಂಟೀರಿಯರ್ ಪ್ಲೇಸ್ ಅಲ್ಲಿ ಒಂದು ಪುಸ್ತಕ, ಒಂದು ಪೆನ್ನು, ಬುಕ್ಕು ತಕೊಂಡೋಗಿ ಕೊಡ್ತಾರೆ. ಕಾರಣ ಇಷ್ಟೇ, ನಾವು ಸಮಾಜದಲ್ಲಿ ಎಲ್ಲವನ್ನ ಪಡ್ಕೊಂಡಿದ್ದೀವಿ, ನಾವು ಅದನ್ನ ಮರಳಿ ಕೊಡೋದು. ನನಗೂ ಬಹಳ ಜನ ಕೇಳ್ತಾರೆ, ನೀವು ಸರ್ಕಾರಿ ಶಾಲೆ ಕಾಲೇಜದ ಬಗ್ಗೆ ಎಲ್ಲ ಯಾಕಪ್ಪ ಇಷ್ಟೆಲ್ಲ ಹೋರಾಟ ಮಾಡ್ತಾಗಲ್ಲ. ನಾನು ಹೇಳ್ತೀನಿ, ಇಲ್ಲಿ ASP ಸರ್ಕಾರಿ ಶಾಲೆ ಇದ್ದಿದ್ದಕ್ಕೆ ನಾನು SLC PUC ಮಾಡ್ಕೊಂಡೆ, ಗೋಪಾಲರಾಜ ಕಾಲೇಜ್ ಇದ್ದಿದ್ದಕ್ಕೆ ಡಿಗ್ರಿ ಮುಗಿಸ್ಕೊಂಡೆ. ಹಾಗಾಗಿ ನಾನು ಈ ಸ್ಥಾನಮಾನಕ್ಕೆ ಬಂದಿದ್ದಕ್ಕೆ ಇವು ಕಾರಣ. ಅದಕ್ಕೆ ನನ್ನದೇ ಆದ ಒಂದು ಕೊಡುಗೆಯನ್ನ ಕೊಡೋಣ ಅಂತಕ್ಕಂಥ ನಿಟ್ಟಿನಲ್ಲಿ. ಹಾಗಾಗಿ ಇವತ್ತು ನಮ್ಮ ಸರ್ ಹೇಳಿದ್ರು, ನಾನು ಒಂದಿನೂ ಸುಮ್ಮನೆ ಇರಲ್ಲ, ಹಬ್ಬದಿಂದನೂ ಇರಲ್ಲ, ಭಾನುವಾರದಲ್ಲೂ ಇರಲ್ಲ. ಈಗಲೂ ಇದು ಒಂದು ಒಳ್ಳೆ ಕೆಲಸ ಆದಾಗ ನಾನು ಇದು ಮುಗಿಸ್ಕೊಂಡು ಈಗ ಬೆಂಗಳೂರು ಜಿಲ್ಲಾಧಿಕಾರಿ ಕಚೇರಿಗೆ ಹೋಗ್ಬೇಕು, ವಿಧಾನಸಭೆ ಚೀಫ್ ಸೆಕ್ರೆಟರಿ ಹತ್ರ ನೋಡ್ಬೇಕು. ಕಾರಣ ಏನಂದ್ರೆ ಇಲ್ಲಿನ ಜನರಿಗೆ ಏನೋ ಒಂದು ಮನವಿ ಪತ್ರ ಕೊಡ್ತದೆ, ಆಗ್ತದೋ ಹೋಗ್ತದೋ. ಆದರೆ ನಾನು ಉದ್ದೇಶ ಏನಂದ್ರೆ, ನಾನು ಆಗ್ಲೇ ಹೇಳ್ದಂಗೆ ನನ್ನ ಜನ್ಮನೇ ಭಿಕ್ಷೆ. ನಾನೆಲ್ಲವೂ ನಾನು ಹಾಕಿರೋ ಬಟ್ಟೆ ನಾನು ಹಾಕೊಂಡಿರೋದಲ್ಲ, ಯಾರೋ ನೇಯ್ದಿದ್ದಾರೆ, ಯಾರೋ ಹೊಲ್ದಿದ್ದಾರೆ, ಯಾರೋ ಒಗ್ದಿದ್ದಾರೆ, ಯಾರೋ ಇಸ್ತ್ರಿ ಮಾಡ್ಕೊಟ್ಟಿದ್ದಾರೆ, ಅದನ್ನ ನಾನು ಹಾಕೊಂಡಿದ್ದೀನಿ. ಹಾಗೆ ನನ್ನ ಊಟ ಕೂಡ ಅಷ್ಟೇ, ಯಾರೋ ಬೆಳೆದಿದ್ದಾನೆ, ಯಾರೋ ರೈತ ತಂದು ಕೊಟ್ಟಿದ್ದಾನೆ, ಯಾರೋ ಬೇಯಿಸಿ ಹಾಕಿದ್ದಾರೆ, ಅದನ್ನ ನಾನು ತಿಂದಿದ್ದೀನಿ. ಎಲ್ಲವೂ ಕೂಡ ನಾವೆಲ್ಲರೂ ಕೂಡ ಸಮಾಜದಲ್ಲಿ ಭಿಕ್ಷುಕರೇ. ಅದಕ್ಕೋಸ್ಕರವಾಗಿ ನಾವೆಲ್ಲ ಪಡ್ಕೊಂಡಿದ್ದೀವಿ ಸಮಾಜದಲ್ಲಿ ಬೇಕಾದಷ್ಟು. ನಾವು ಈ ಜೀವ ಪೂರ್ತಿ ಭೂಮಿಗೆ ಸವಿಯೋರು ಕೊಟ್ಟರು ಕೂಡ ಸಾಕಾಗಲ್ಲ. ಯಾಕಂದ್ರೆ ನಮ್ದು ಎರುవుಲು ಭಿಕ್ಷಾ ಜೀವನ ಆಗಿರೋದ್ರಿಂದ ನಾವೆಲ್ಲರೂ ಕೂಡ ಬಹಳಷ್ಟು ಜನ ವಿದ್ಯಾರ್ಥಿಗಳಿದ್ದೀರಾ. ನೀವು ಮುಂದಿನ ದಿನಗಳಲ್ಲಿ ನಿಮ್ಮ ಕನಸು ಹೇಗಿರ್ಬೇಕಂದ್ರೆ, ನೀವು ಒಳ್ಳೆ ವಿದ್ಯಾವಂತರಾಗಿ ನಿಮ್ಮ ತಂದೆ ತಾಯಿಗಳಿಗೆ, ನಿಮ್ಮ ಸಮಾಜಕ್ಕೆ, ಗುರು ಹಿರಿಯರಿಗೆ ಒಂದು ಏನಂದ್ರೆ ಈ ಟೀನೇಜ್ ಅಲ್ಲಿ ಬೇಜಾರು ಓಡ್ತಾ ಇರ್ತದೆ, ಕೆಟ್ಟದೇ ಓಡೋದು, ಪಾಸಿಟಿವ್ ಹೆಚ್ಚಿಗೆ ಓಡಲ್ಲ. ಅದು ಯಾಕಂತ ಹೇಳಿದ್ರೆ ಅಷ್ಟು ಬೇಗ ನೋಡಿ, ಇಲ್ಲಿ ಯಾವ್ದಾನ ಒಂದು ಸುಗಂಧ ದ್ರವ ಬಂದ್ರೆ ಬಹಳ ನಿಧಾನವಾಗಿ ಹರಡುತ್ತೆ. ಅದೇ ಒಂದು ಕೆಟ್ಟ ವಾಸನೆ ಅಂದ್ರೆ ಬಹಳ ಬೇಗ ಹರಡ್ಬಿಡ್ತದೆ. ಹಾಗೆ ನಮ್ಮ ಯೂತ್ಸ್ ಅಲ್ಲಿ ಏನಾಗ್ತದೆ ಅಂದ್ರೆ, ನಾವು ಎಷ್ಟೇ ಹೇಳಿದ್ರೆ ಅವನೇನೋ ಪುರಾಣ ಹೇಳಿದ್ದೆ ಹೇಳ್ತಾನೆ, ಅವ್ನಿಗೇನು ಬೇರೆ ಕೆಲಸ ಇಲ್ಲ ಅಂತಾರೆ. ಆದರೆ ಅದು ಮುಂದಿನ ದಿನಗಳಲ್ಲಿ ನಮ್ಗೆ ದಾರಿ ದೀಪ ಆಗ್ತಕ್ಕಂಥ ಈ ನಮ್ಮ ಬುರ್ರೆ ಹೇಳ್ತಾನೆ ಅವಾಗಲೇ, ಈ ಬುರ್ರೆನಲ್ಲಿ ಏನಾಗಬೇಕು ಅಂದ್ರೆ ಎಲ್ಲವೂ ಪಾಸಿಟಿವ್ ಆಗಬೇಕು. ಈಗ ಒಂದು ಸಿನಿಮಾಗೆ ಹೋಗ್ತೀವಿ, ಅಲ್ಲಿ ಹೀರೋ ಇಲ್ಲನ್ನು ಬೇರೆ ಬೇರೆ ಹಾಸ್ಯ ಕಲಾವಿದರೆಲ್ಲ ಇರ್ತಾರೆ. ಅಲ್ಲಿ ಒಂದು 2.5 ಗಂಟೆನಲ್ಲಿ ಬೇರೆ ಬೇರೆ ರಂಗಗಳಾಗ್ಬಿಡ್ತದೆ ಚಲನಚಿತ್ರದಲ್ಲಿ. ಆದರೆ ನಾವು ಆ ಚಿತ್ರಕ್ಕೆ ಅಲ್ಲಿ ಹೋದಾಗ ಒಂದು ಒಳ್ಳೆ ಸುಮಧುರವಾದ ಒಂದು ಗೀತೆಯನ್ನ ಅಥವಾ ಒಂದು ಒಳ್ಳೆ ಸನ್ನಿವೇಶವನ್ನ ಅಥವಾ ಯಾವುದೋ ಒಂದು ಭಾವೈಕ್ಯತನ ಬಾಂಧವ್ಯನ ಮೂಡ್ತಕ್ಕಂಥವನ್ನು ಮಾತ್ರ ನಾವು ಮನಸ್ಸಲ್ಲಿ ಇಟ್ಕೋಬೇಕು, ಇನ್ನೆಲ್ಲನ ಬಿಟ್ಬಿಡ್ಬೇಕು. ಇಲ್ಲಿ ಕಾರ್ಯಕ್ರಮ ನಡೀತದೆ, ಎಲ್ಲರೂ ಮಾತಾಡ್ತಾರೆ, ಎಲ್ಲ ವಿಚಾರ ಇರ್ತದೆ. ಇದರಲ್ಲಿ ಯಾವುದು 1-2 ವಿಚಾರ ನಮ್ಗೆ ಗೊತ್ತಿದ್ದ ಅದನ್ನ ಮಾತ್ರ ಇಟ್ಕೋಬೇಕು, ಮಿಕ್ಕಿದ್ದನ್ನು ಬಿಟ್ಟು ಮುಂದೆ ಹೋಗ್ತಾ ಇರಬೇಕು. ಹಾಗಾಗಿ ನಾನು ಹೆಚ್ಚು ವಿಚಾರವನ್ನು ಮಾತಾಡಿದೆ. ನೀವೆಲ್ಲರೂ ಕೂಡ ರಕ್ತದಾನವನ್ನು ಮಾಡಿ ಮತ್ತೆ ನಮ್ಮೆಲ್ಲ ಪೂರ್ವಿಕರನ್ನ ನೆನೆಸ್ಕೊಳ್ಳುವಂತ, ನಾನು ಓದಿದ ಶಾಲೆಯಲ್ಲಿ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿಸರ್ಗ ಸಂಸ್ಥೆ, ಗೋಪಾಲರಾಜ ಕಾಲೇಜಿನ ಎಲ್ಲ ಶಿಕ್ಷಕ ವೃಂದದವರಿಗೂ ಮತ್ತೆ ನನ್ನ ಗುರುಗಳಿಗೆ, ನನ್ನೆಲ್ಲ ಈ ಭಾರತದ ಮುಂದಿನ ಭಾವಿ ಪ್ರಜೆಗಳು, ಇದರಲ್ಲಿ ಯಾರ್ಯಾರು ಏನಾಗ್ತಾರೋ ಗೊತ್ತಾಗಲ್ಲ, ದೇಶ ಆಳ್ತಕ್ಕಂಥವ್ರು ಇಂಜಿನಿಯರ್ ಆಗ್ತಾರೋ, ಡಾಕ್ಟರ್ ಆಗ್ತಾರೋ, ಆದರೂ ಕೂಡ ನೀವು ಸಮಾಜಮುಖಿ ಕೆಲಸವನ್ನು ನೀವೆಲ್ಲ ಮಾಡಿ ಅಂತ ಮಾಧ್ಯಮ ಮಿತ್ರರಿಗೂ, ಸಮಾಜಮುಖಿ ಕೆಲಸಗಳು ಎಲ್ರಿಗೂ ಕೂಡ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಮಂತ್ರನ ಕೊಟ್ಟರು. ಅಟಲ್ ಬಿಹಾರಿ ವಾಜಪೇಯಿರವರು ಇದರ ಜೊತೆಗೆ ಜೈ ಜವಾನ್ ಜೈ ಕಿಸಾನ್ ಜೊತೆಗೆ ಜೈ ವಿಜ್ಞಾನ್ ಅಂತ ಕೊಟ್ಟರು. ಮೋದಿರವರು ಜೈ ಜವಾನ್ ಜೈ ಕಿಸಾನ್ ಜೈ ವಿಜ್ಞಾನ್ ಜೊತೆಗೆ ಜೈ ಸಂಶೋಧನ್ ಅಂತಕ್ಕಂಥ ಒಂದು ಮಂತ್ರವನ್ನು ಕೊಟ್ಟರು. ಆ ಮಂತ್ರಗಳನ್ನು ಮತ್ತೊಮ್ಮೆ ನಮ್ಮ ಚಿನ್ನಪ್ಪ ಸರ್ ಅವರು ಇಡೀ ಯುವ ಸಮೂಹಕ್ಕೆ ಜ್ಞಾಪಿಸಿದ್ದಾರೆ. ಸರ್, ದಯವಿಟ್ಟು ನಮ್ಮ ಎಲ್ಲ ಆನೇಕಲ್ ತಾಲೂಕಿನ ಜನ ಅಮ್ಮನನ್ನೂ ಮರೆಯಲ್ಲ, ಆನೇಕಲ್ ತಾಲೂಕನ್ನೂ ಮರೆಯಲ್ಲ, ಎಲ್ಲರೂ ಕೂಡ ಕೊಡುಗೆಗಳನ್ನು ಕೊಡ್ತಾರೆ ಅಂತಕ್ಕಂಥ ಭರವಸೆ ನಮಗಿದೆ. ಆ ಎಲ್ಲ ಭರವಸೆಯ ಮಾತುಗಳನ್ನು ಆದಂಥ ಚಿನ್ನಪ್ಪ ಸರ್ ಅವರಿಗೆ ಕಾರ್ಯಕ್ರಮದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ.
ಮಕ್ಕಳನ್ನ ಎತ್ತು 10 ಮಕ್ಕಳನ್ನ ಸಾಕ್ತಾಳೆ. ಒಬ್ಬ ತಾಯಿಯಾದವಳು 10 ಮಕ್ಕಳನ್ನ ಸಾಕ್ತಾಳೆ. ಅದೇ 10 ಮಕ್ಕಳು ಸೇರಿ ಒಬ್ಬ ತಾಯಿನ ಸಾಕಲ್ಲ. ಇದು ನಮ್ಮ ದೇಶದ ದುರ್ದೈವ. 10 ಮಕ್ಕಳನ್ನ ಎತ್ತ ತಾಯಿ ತನಗೆ ಅವನು ಒಳ್ಳೆಯವನಾಗ್ಲಿ ಕೆಟ್ಟವನಾಗ್ಲಿ ಏನೇ ಆದ್ರೂ ಅವನು ಕಳ್ಳನಾಗ್ಲಿ ಸುಳ್ಳನಾಗ್ಲಿ ಆದ್ರೂ ತಾಯಿ ತನ್ನ ಮಕ್ಕಳನ್ನ ಬಿಟ್ಕೊಡಲ್ಲ. ಅದೇ ಮಕ್ಕಳು 10 ಮಕ್ಕಳು ಸೇರಿ ಒಬ್ಬ ತಾಯಿನ ಸಾಕಲ್ಲ. ಇವತ್ತೊಂದು ದಿನ ಏನಾಗಿದೆ ಅಂದ್ರೆ ಆಶ್ರಮಗಳಲ್ಲಿ ನಾವು ಇದೇ ಸರ್ವಿಸ್ ಆಕ್ಟಿವಿಟೀಸ್ ಒಂದು ಭಾಗವಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಾವು ಆಗಿರ್ಬೋದು, ದೇವರಾಜ್ ನಾಯ್ಕ ಅವರು ಆಗಿರ್ಬೋದು, ವಿಜಯರಾಮ್ ಅವರು ಆಗಿರ್ಬೋದು, ಇವರೆಲ್ಲ ಒಟ್ಟಿಗೆ ಸುಮಾರು ಆಶ್ರಮಗಳನ್ನ ನಾವು ಭೇಟಿ ಮಾಡ್ತೀವಿ. ಆಶ್ರಮಗಳು ಭೇಟಿ ಮಾಡಿದಾಗ ನಮ್ಗೆ ಎಲ್ಲೋ ಒಂದು ಕಡೆ ಕರಡು ಕಿತ್ಕೊಂಬಂದಂಗೆ ಅನ್ಸುತ್ತೆ. ಯಾಕೆಂದ್ರೆ ಇವತ್ತಿನ ಪರಿಸ್ಥಿತಿ ಆಗಿದೆ. ಇಷ್ಟೆಲ್ಲ ಮಾಡ್ದಂತ ತಾಯಿನ ಎಲ್ಲೋ ಒಂದು ತಗೊಂಡೋಗಿ ಒಂದು ಆಶ್ರಮದಲ್ಲಿ ಬಿಟ್ಟಿರ್ತಾರೆ. ಯಾಕೆ ಅವ್ರು ಆ ತಾಯಿ ತನ್ನ ಮಗುನ ಹೆರಬೇಕಾದ್ರೆ ಎಷ್ಟು ನೋವಿರುತ್ತೆ, ಎಷ್ಟು ನೋವು ಬಾದಿ ತಾಳಲಾರ್ದೆ ತಾಯಿ ಮಗುಗೆ ಜನ್ಮ ನೀಡ್ತಾಳೆ. ಅದೇ ತಂದೆ ತನ್ನ ಜವಾಬ್ದಾರಿನ ಮಕ್ಕಳನ್ನ ಬೆಳೆಸೋದಕ್ಕೆ ಅವ್ರಿಗೊಂದು ಭವಿಷ್ಯ ಕೊಡೋದಕ್ಕೆ ಒಬ್ಬ ತಂದೆ ತನ್ನ ಜವಾಬ್ದಾರಿನ ತನ್ನ ಜೀವನನೇ ತೆಗೆದು ಮಕ್ಕಳನ್ನ ಒಂದು ಹಂತಕ್ಕೆ ತಗೊಂಡ್ಬರ್ತಾರೆ. ಸೊ ಇದನ್ನೆಲ್ಲ ಮರ್ತಂತ ಮಕ್ಕಳು ತಂದೆ ತಾಯಿಗಳು ಅವರು ಒಂದು ಸ್ಥಾನ ಬಂದಾಗ ಒಂದು ಲೆವೆಲ್ಗೆ ಹೋದಾಗ ಆ ತಂದೆ ತಾಯಿಗಳನ್ನ ತಗೊಂಡೋಗಿ ಆಶ್ರಮದಲ್ಲಿ ಬಿಟ್ಟಿರ್ತಾರೆ. ಎಂತ ದುರ್ದೈವ ನೋಡಿ. ಸಂಬಂಧಗಳಿಗೆ ವ್ಯಾಲ್ಯೂನೇ ಇಲ್ಲ. ಈಗ ಸಂಬಂಧಗಳಿಗೆ ಒಂದು ವ್ಯಾಲ್ಯೂ ಇಲ್ಲ, ಒಂದು ಬಾಂಧವ್ಯ ಗೊತ್ತಿಲ್ಲ. ಈಗ ಈ ಒಂದು ಯುಗದಲ್ಲಿ ಈಗ ಹೇಗೆ ನಡೀತಾ ಇದೆ ಅಂತಂದ್ರೆ ಎಲ್ಲ ಬರೀ ಮೊಬೈಲ್ ಮೇಲೆ ಕಾನ್ಸಂಟ್ರೇಷನ್, ಟೋಟಲಿ ಮೊಬೈಲ್. ಅದನ್ನ ಬಿಟ್ಟು ಹೊರಗಡೆ ಹೊರಗಡೆ ಬಂದ್ರೆ ಸಂಬಂಧಗಳಿಗೆ ಬಂಧನಗಳಿಗೆ ವ್ಯಾಲ್ಯೂಸ್ ಅನ್ನ ಒಂದು ವ್ಯಾಲ್ಯೂಸ್ ಕೊಡ್ಬೇಕಾಗತ್ತೆ. ಯಾರು ಏನೋ ಗೊತ್ತಿಲ್ಲ ಇವತ್ತೊಂದು ದಿನ. ಬರೀ ಮೊಬೈಲ್ ಅನ್ನು ಬಿಟ್ರೆ ಬೇರೆ ಏನೂ ಗೊತ್ತಿಲ್ಲ ಇವತ್ತೊಂದು ದಿನ. ಆ ಮೊಬೈಲಲ್ಲೇ ಎಲ್ಲ ಗೊತ್ತಿರೋದು, ಎಲ್ಲ ಬರುತ್ತೆ, ಬಟ್ ಅದನ್ನ ನೋಡಲ್ಲ. ಸೊ ಹೀಗಿರತ್ತೆ. ಹಾಗೂ ಏನು ಇವತ್ತೊಂದು ದಿನ ಈ ಒಂದು ಕಾರ್ಯಕ್ರಮ ಇಲ್ಲಿ ಆಯೋಜಿಸಿದ್ದಾರೆ, ಹಾಗೂ ಆಯೋಜಿಸಿ ಮತ್ತೆ ನನ್ನೂ ಸಹ ನಮ್ಮ ಒಂದು ಲಯನ್ಸ್ ಸಂಸ್ಥೆನೂ ಸಹ ಈ ಒಂದು ಉನ್ನತವಾದಂಥ ಒಂದು ಕಾರ್ಯಕ್ರಮಕ್ಕೆ ಜೊತೆಗೂಡಿಸ್ಕೊಳ್ಳೋದಕ್ಕೆ ದೇವರಾಜ್ ನಾಯ್ಕ ಅವ್ರಿಗೂ ಹಾಗೂ ಚಿನ್ನಪ್ಪ ಸರ್ ಅವ್ರಿಗೂ ಸಹ ನನ್ನ ಧನ್ಯವಾದಗಳನ್ನು ಹೇಳ್ತಾ, ಹಾಗೂ ಯೂತ್ಸ್ ಏನಿದ್ದೀರ ಈ ಒಂದು ರಕ್ತದಾನ ಇವತ್ತಿನ ಕಾರ್ಯಕ್ರಮದಲ್ಲಿ ಏನಿದೆ ರಕ್ತದಾನ ಶಿಬಿರ. ರಕ್ತದಾನ ಅಂತಂದ್ರೆ ನೀವು ಕೊಡುವಂತ 1 ಯೂನಿಟ್ ರಕ್ತ 2 ಪ್ರಾಣಗಳನ್ನ ಉಳಿಸುತ್ತೆ. ಸೊ ಹಾಗಾಗಿ ದಯವಿಟ್ಟು ಎಲ್ಲ ಯುವ ಮಿತ್ರರು ಈ ಒಂದು ರಕ್ತದಾನವನ್ನು ಮಾಡಬೇಕು ಅಂತ ಈ ಮುಖಾಂತರ ಕೇಳ್ಕೊಳ್ತಾ, ಯಾರಿಗೂ ಏನು ತೊಂದರೆ ಆಗಲ್ಲ. ಆ ಥರ ಏನು ಭಾವನೆ ಏನಾದರೂ ಇದ್ರೆ ಅದನ್ನ ಮೈಂಡಿಂದ ತೆಗೆದಾಕ್ರಿ. ಯಾಕೆ ಅಂತಂದ್ರೆ ನನ್ನ ವೈಯಕ್ತಿಕವಾಗಿ ನಾನು ಈಗಾಗಲೇ ಸುಮಾರು ಒಂದು 25ರಿಂದ 30 ಬಾರಿ ರಕ್ತದಾನ ಮಾಡಿದ್ದೀನಿ. ನಾನೇ ಕೊಟ್ಟಿದ್ದೀನಿ. ಸೊ ಹಾಗಾಗಿ ಯಾರಿಗೂ ಏನೂ ಸಮಸ್ಯೆ ಆಗಲ್ಲ. ದಯವಿಟ್ಟು ರಕ್ತದಾನ ಮಾಡ್ರಿ. ಹಾಗೂ ನೇತ್ರದಾನದ ಬಗ್ಗೆ ಜಾಗೃತಿಯನ್ನ ಮೂಡಿಸಿ. ಯುವ ಮಿತ್ರರು ಈ ಒಂದು ಕಾರ್ಯಕ್ರಮನ, ಈ ಒಂದು ಅವೇರ್ನೆಸ್ ಪ್ರೋಗ್ರಾಮ್ಸ್ ಏನಿದೆ, ಒಂದು ಜಾಗೃತಿ ಮೂಡಿಸುವಂತ ಕಾರ್ಯಕ್ರಮನ ಮಾಡಲೇಬೇಕಾಗತ್ತೆ ಮುಂದಿನ ದಿನಗಳಲ್ಲಿ. ಯಾಕೆಂದ್ರೆ ಇವತ್ತು ನಾವು ಈ ನೇತ್ರದಾನದ ಬಗ್ಗೆ ಅಂತ ಮಾತಾಡ್ಬೇಕು ಅಂತಂದ್ರೆ ಒಂದು ದಿನಕ್ಕೆ ಸುಮಾರು ಆಕ್ಸಿಡೆಂಟ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಒಂದು ದಿನಕ್ಕೆ ಸುಮಾರು 50ರಿಂದ 60 ಸಾವಿರ ಜನ ದೇಶದ ಎಲ್ಲ ಕಡೆನೂ ಪ್ರಾಣ ಕಳ್ಕೊಂತಾ ಇದ್ದಾರೆ. ಆ ಕಳ್ಕೊಂಡಂತ ಪ್ರಾಣನ ಮಣ್ಣಲ್ಲಿ ಅವ್ರ ಕಣ್ಣುಗಳನ್ನ ದಾನ ಮಾಡಿದ್ರೆ ನಮ್ಮ ದೇಶದಲ್ಲಿ ಅಂಧತ್ವ ಅನ್ನೋದನ್ನ ನಿವಾರಣೆ ಮಾಡ್ಬೋದು. ನಾವೆಲ್ಲೋ ಒಂದು ಕಡೆ ತಗೊಂಡೋಗಿ ಮಣ್ಣಲ್ಲಿ ಹಾಕ್ತೀರಿ. ಮಣ್ಣಲ್ಲಿ ಹಾಕಿದ್ಮೇಲೆ ಮಣ್ಣು ಮುಚ್ಚೋಗತ್ತೆ. ಬಟ್ ಅದನ್ನೇ ನೇತ್ರ ದಾನ ಮಾಡಿದ್ರೆ ಏನು ಹೋಗಿರೋ ಜೀವನದಲ್ಲಿ ಬದುಕಿರೋರು ನಾನು ಕಣ್ ಕಿತ್ಕೊಡ್ರಿ ಅಂತ ಯಾರು ಕೇಳಲ್ಲ. ಹೋಗಿರೋ ಜೀವನದಲ್ಲಿ ತಗೊಂಡು ಇನ್ನೊಬ್ಬರಿಗೆ ಬೆಳಕಾಗತ್ತೆ. ಸೊ ಈ ಒಂದು ನಿಟ್ಟಿನಲ್ಲಿ ದಯವಿಟ್ಟು ಎಲ್ಲ ಯುವ ಮಿತ್ರರು ಒಂದು ಜಾಗೃತಿಯನ್ನ ಮೂಡಿಸ್ಬೇಕು ಅಂತ ಈ ಮುಖಾಂತರ ಕೇಳ್ಕೊಳ್ತಾ, ಇನ್ನು ಪರಿಸರದ ವಿಚಾರ ಅಂತ ಬಂದಾಗ ಈಗಾಗಲೇ ಚಿನ್ನಪ್ಪ ಸರ್ ಹೇಳಿದ್ರು, ನಮ್ಮ ಮುಂದಿನ ಪೀಳಿಗೆಗೆ ಬಹಳಷ್ಟು ನಾವು ಬಿಟ್ಟು ಹೋಗ್ಬೇಕಾಗತ್ತೆ. ಅಂದ್ರೆ ಉಳಿಸಿ ಹೋಗ್ಬೇಕಾಗತ್ತೆ. ಈಗೇನಿಲ್ಲ, ಎಲ್ಲೇ ಹೋದ್ರೂ ಕಾಂಕ್ರೀಟ್ ಕಾಡು ಗಿಡ ಮರಗಳನ್ನ ಅಂದ್ರೆ ಅನಿವಾರ್ಯ ಆಗತ್ತೆ. ಗಿಡ ಮರ ತೆಗೆಯೋದು ಸಹಜವಾಗಿ ಅನಿವಾರ್ಯ. ಕಾರಣ ಏನು ಅಂತಂದ್ರೆ ಈಗಿನ ಜನಸಂಖ್ಯೆ ಏರ್ತಾ ಇರೋದ್ರಿಂದ, ಸೊ ಅನಿವಾರ್ಯ ಕಾರಣಗಳಿಂದ ಮರಗಳನ್ನ ತೆಗೆಯುವಂತದ್ದಿರತ್ತೆ.
ಸೊ ಅನಿವಾರ್ಯ ಮರಗಳ ತೆಗೆಯೋದಕ್ಕೆ ಎಷ್ಟು ಅನಿವಾರ್ಯ ಇರುತ್ತೋ, ಆದರೆ ಅದ ನಂತರ ಕಳೆದ ನಂತರ ಎಲ್ಲೋ ಒಂದು ಕಡೆ ಇನ್ನೊಂದೆರಡು ಸಸಿ ನಾವು ಉಣ್ಬೇಕು ಅನ್ನೋ ಜವಾಬ್ದಾರಿ ಇಲ್ಲ ಮನುಷ್ಯರಿಗೆ ಒಂದು ದಿನ. ಇದು ಮುಖ್ಯ. ಅನಿವಾರ್ಯನೇ ಮಾಡಲೇಬೇಕಾಗತ್ತೆ, ಬಟ್ ಆದರೆ ಆ ಅನಿವಾರ್ಯದ ಜೊತೆಯಲ್ಲಿ ಒಂದು ಜವಾಬ್ದಾರಿನೂ ಸಹ ತಗೋಬೇಕಾಗತ್ತೆ. ಮುಂದೆ ನಾವಿರೋ ಮರಗಳನ್ನೆಲ್ಲ ಕಡ್ಕೊಂಡೇ ಹೋದ್ರೆ ಅದು ನಮ್ಮ ಅವಶ್ಯಕತೆ, ನಮ್ಮ ಸ್ವಾರ್ಥಕ್ಕೆ ನಾವು ಗಿಡ ಮರಗಳನ್ನ ಕಡಿತಾ ಇದ್ದೀವಿ. ಆದ್ರೆ ಅದೇ ಸ್ವಾರ್ಥ ಮುಂದಿನ ದಿನಗಳಲ್ಲೂ ಸಹ ನಮ್ಮ ಮುಂದಿನ ಪೀಳಿಗೆಗಳಿಗೆ ನಾವೇನೋ ಉಳಿಸ್ಕೊಡ್ಬೇಕಲ್ವಾ. ಇವತ್ತಿನ ದಿನ ಅಂತರ್ಜಲ ಮೊದಲು ಬೋರ್ ಕೊರೆದ್ರೆ 80 ಅಡಿ 100 ಅಡಿ 150 ಅಡಿ 100 ಅಡಿ ನೀರು ಸಿಗೋದು. ಇವತ್ತೊಂದು ದಿನ 1000 1200 ಅಡಿ 1500 ಅಡಿವರೆಗೂ ಕೊರಿಬೇಕು. ಕಾರಣ ಏನು ಅಂತಂದ್ರೆ ಕೆರೆಗಳು ಮುಚ್ಚೋಗೋವೆ. ಕೆರೆಗಳಲ್ಲೇ ಕೆರೆಗಳು ಮುಚ್ಚಿ ಎಲ್ಲ ಬಿಲ್ಡಿಂಗ್ಗಳು ಅಪಾರ್ಟ್ಮೆಂಟ್ಗಳು ಕಟ್ಕೊಂಡು ಹೋಗಿದ್ದಾರೆ. ಸೊ ಕೆರೆಗಳಲ್ಲಿ ನೀರಿಲ್ಲ. ಮತ್ತೆ ಏನು ಕಾಲಮಾನ ವೈಪರೀತ್ಯವೂ ಸಹ ಆಗಿದೆ. ಮಳೆಗಾಲದಲ್ಲಿ ಮಳೆ ಬರಲ್ಲ, ಬೇಸಿಗೆಯಲ್ಲಿ ಮಳೆ ಬರುತ್ತೆ, ಚಳಿಗಾಲದಲ್ಲಿ ಬಿಸಿಲಿರುತ್ತೆ. ಸೊ ಕಾಲನೂ ಸಹ ಏನು ವ್ಯತ್ಯಾಸಗಳು ಆಗೋಗಿದೆ. ಸೊ ಈ ಒಂದು ನಿಟ್ಟಿನಲ್ಲಿ ಎಲ್ಲ ಯುವ ಮಿತ್ರರು ಒಂದು ಏನು ಸಮಾಜಮುಖಿ ಕಾರ್ಯಕ್ರಮದ ಮಾಡೋದ್ರ ಮುಖಾಂತರ ತಮ್ಮ ಜವಾಬ್ದಾರಿಗಳನ್ನ, ಈಗಾಗಲೇ ಚಿನ್ನಪ್ಪ ಸರ್ ಹೇಳ್ದಂಗೆ ನಾವು ಸೊಸೈಟಿಗೆ ಏನಾದರೂ ಕೊಡಲೇಬೇಕಾಗತ್ತೆ. ಯಾಕೆಂದ್ರೆ ನಾವು ಎಲ್ಲನೂ ಪರಿಸರದಿಂದ ಉಚಿತವಾಗಿ ಪಡ್ಕೊಂಡು ಏನೋ ಮಾಡಲಿಲ್ಲ ಅಂತಂದ್ರೆ ನಮ್ಮಂತ ಸ್ವಾರ್ಥಿಗಳು ಬೇರೆ ಯಾರೂ ಇರಲ್ಲ. ಸೊ ಹಾಗಾಗಿ ಸಮಾಜಕ್ಕೆ ಏನಾದರೂ ತಮ್ಮದೇ ಆದಂತಹ ಕೊಡುಗೆಗಳನ್ನ ನೀಡಬೇಕು. ಆ ಒಂದು ಜವಾಬ್ದಾರಿನ ನೀವು ನಿಭಾಯಿಸಬೇಕು ಯುವ ಮಿತ್ರರು. ಅಂದ್ರೆ ಒಂದು ಏನು ಅವೇರ್ನೆಸ್ ಪ್ರೋಗ್ರಾಮ್ಸ್ಗಳು ಮಾಡೋದ್ರ ಮುಖಾಂತರ ಜನಗಳಿಗೆ ಆ ಒಂದು ಜಾಗೃತಿಯನ್ನು ಮೂಡಿಸ್ಬೇಕು ಅಂತ ಕೇಳ್ಕೊಳ್ತಾ, ಅದೇ ರೀತಿಯಾಗಿ ಏನು ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಯುವ ಮಿತ್ರರು ಮುಂದಿನ ನಿಮ್ಮ ಭವಿಷ್ಯ ಉಜ್ವಲವಾಗಲಿ, ಮುಂದೆ ಒಂದು ಒಳ್ಳೆ ಉನ್ನತ ಸ್ಥಾನಗಳಿಗೆ ಹೋಗ್ರಿ. ತಂದೆ ತಾಯಿಗಳಿಗೆ, ನಿಮಗೆ ವಿದ್ಯೆ ಕಲಿಸ್ಕೊಟ್ಟಂತ ಗುರುಗಳಿಗೆ ಗೌರವವನ್ನು ನೀಡ್ರಿ. ತಂದೆ ತಾಯಿಗಳನ್ನ ಆಶ್ರಮಕ್ಕೆ ಬಿಡಬೇಡ್ರಿ. ಅವ್ರನ್ನ ಯಾಕೆಂದ್ರೆ ಅವ್ರು ನಿಮ್ಮಿಂದ ಏನೂ ಕೇಳಲ್ಲ. ಒಂದೊತ್ತು ಊಟ, ಇರೋದಕ್ಕೆ ಒಂದು ಸ್ಥಳ, ಮತ್ತೆ ಅವರೇ ಕಟ್ಟಿರುವಂತ ಮನೆ, ಅವರೇ ಕಟ್ಟಿರೋ ಮನೆ ಅಂತ ಅವ್ರಿದ್ರೆ ಸಾಕು. ಅವ್ರೇನು ಸ್ಥಳ ಅವ್ರದೇ ಮನೆ ಇರುತ್ತೆ. ಸೊ ಅವ್ರು ಇರ್ತಾರೆ. ಒಂದೊತ್ತಿನ ಊಟ, ಏನೋ ಹಾಸ್ಪಿಟ್ಲ್ ಏನೋ ಆರೋಗ್ಯದಲ್ಲಿ ಏನೋ ವ್ಯತ್ಯಾಸ ಆದಾಗ ಸ್ವಲ್ಪ ಆರೋಗ್ಯ ಅಷ್ಟೇ, ಇದು ಹಾಸ್ಪಿಟಲೈಸೇಷನ್ ಅಂದ್ರೆ ವೈದ್ಯಕೀಯ ಚಿಕಿತ್ಸೆನ ಕೇಳ್ತಾರೆ ಅಷ್ಟೇ. ನಿಮ್ಮ ಆಸ್ತಿ ಅಂತಸ್ತು ಏನು ಕೇಳಲ್ಲ. ಅವ್ರು ಯಾರು ಎತ್ಕೊಂಡು ಹೋಗಲ್ಲ. ಸೊ ತಂದೆ ತಾಯಿಗಳನ್ನ ಗೌರವಿಸ್ರಿ ಅಂತ ಹೇಳ್ತಾ, ನನ್ನ ಈ ಒಂದು ಕಾರ್ಯಕ್ರಮಕ್ಕೆ ಕರೆಸಿ ಇಲ್ಲಿ ಮಾತಾಡೋ ಅವಕಾಶ ಮಾಡಿಕೊಟ್ಟಂತ ಚಿನ್ನಪ್ಪ ಸರ್, ದೇವರಾಜ್ ಸರ್, ಮತ್ತೆ ಈ ಒಂದು ಶಾಲೆಯ ಶಿಕ್ಷಣ ವೃಂದದವರಿಗೆ ಹಾಗೂ ಎಲ್ಲ ಯುವ ಮಿತ್ರರಿಗೆ ವಂದಿಸ್ತಾ ಹಾಗೂ ಮಾಧ್ಯಮ ಮಿತ್ರರಿಗೆ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್. ಉದ್ಘಾಟನಾ ಭಾಷಣದಂತೆ ನಮ್ಮ ಚಿನ್ನಪ್ಪ ಸರ್ ಅವರು ಕಾರ್ಯಕ್ರಮದ ಉದ್ದೇಶ ಏನು ಅನ್ನೋದನ್ನ ಸವಿಸ್ತರವಾಗಿ ತಮ್ಮೆಲ್ಲರಿಗೂ ಮನಮುಟ್ಟೋ ರೀತಿಯಲ್ಲಿ ಮಾತಾಡಿದ್ದಾರೆ. ಯಾಕಂದರೆ ಏನು ಇವತ್ತು ವಿಶ್ವ ಮಹಿಳಾ ದಿನಾಚರಣೆ ಅಂತ ನಾವು ಮಾರ್ಚ್ 8ನೇ ತಾರೀಕು ಮಹಿಳಾ ದಿನಾಚರಣೆಯನ್ನು ಮಾಡ್ತಾ ಇದ್ದೀವಿ. ಮಹಿಳೆಯರಿಗೆ ನಾವು ನೀಡಬೇಕಾಗಿರುವಂಥ ಗೌರವ, ಪ್ರೀತಿ, ಮತ್ತು ಅವರಿಗೆ ಬೇಕಾಗಿರುವಂಥ ಸಮಾಜದಲ್ಲಿ ಬೇಕಾಗಿರುವಂಥ ಆ ಸೇಫ್ಟಿ ಅಂದರೆ ಸುರಕ್ಷತೆ, ಅದು ಕೂಡ ಬಹಳ ಮುಖ್ಯವಾಗತ್ತೆ. ಹಾಗಾಗಿ ಮಹಿಳೆಯರ ದಿನಾಚರಣೆ ಅಂತ ಹೇಳ್ಬಿಟ್ಟು ಬರೀ ಫೋಟೋಗೆ ಹೂವನ್ನು ಹಾಕಿ ನಾವು ಮಹಿಳೆಯರಿಗೆ ಶುಭಾಶಯ ಕೋರೋದಲ್ಲೇ ಅವರ ಭದ್ರತೆ ಮತ್ತು ಅವರ ಆರೋಗ್ಯ ಮತ್ತು ಅವ್ರದ್ದೇ ಆದಂಥ ಒಂದು ಜೀವ, ಹಾಗಾಗಿ ಎಲ್ಲ ಮಹಿಳೆಯರಿಗೂ ಕೂಡ ನಾವು ನಮ್ಮ ಮನೆಗಳಲ್ಲಾಗ್ಬೋದು, ನಮ್ಮ ಸಮಾಜದಲ್ಲಾಗ್ಬೋದು. ಯಾಕಂದರೆ ಮನೆಯಿಂದನೇ ನಾವು ಸ್ಟಾರ್ಟ್ ಮಾಡಬೇಕು. ನಮ್ಮ ಮಕ್ಕಳಿಗೆ, ಅದರಲ್ಲೂ ಹೆಂಡತಿಗೆ, ತಾಯಿಗೆ ಗೌರವನ ಕೊಡೋದು, ಮತ್ತು ಅವ್ರ ಬಗ್ಗೆನೂ ನಾವು ಸ್ವಲ್ಪ ಯೋಚನೆ ಮಾಡೋದು. ಯಾಕಂದರೆ ಒಂದು ಮಗುನ ಅಡುಗೆ ಮಾಡಿ ತಾಯಿ ಕಳಿಸಿ, ಆಮೇಲೆ ಮತ್ತೆ ಗಂಡನಿಗೆ ಆಫೀಸಿಗೆ ಕಳಿಸಿ, ಆಮೇಲೆ ಅವಳು ಊಟ ಮಾಡೋದು 12 ಗಂಟೆ ಆಗುತ್ತೆ, ಮಧ್ಯಾಹ್ನ ಆಗುತ್ತೆ ಅವಳು ಊಟ ಮಾಡೋದು. ಸೊ ಅಂದರೆ ಆ ಜೀವ ಬೇರೆಯವ್ರ ಮೇಲೆನೇ ಕಾಳಜಿ ಮಾಡುತ್ತೆ. ಮತ್ತು ರಾತ್ರಿ ಕೂಡ ಅಷ್ಟೇ, ಬಂದರೆ ಊಟ ಮಾಡಿ ಮಲ್ಕೊಳ್ತಾರೆ. ಆದರೆ ಉಳಿದ್ರೆ ಅಥವಾ ಉಳಿದಿದೆಯೋ ಇಲ್ವೋ ಅನ್ನೋದನ್ನ ಗಂಡಸಾದವರು ಅದ್ರ ಬಗ್ಗೆ ಯೋಚನೆ ಕೂಡ ಮಾಡಲ್ಲ, ಅಥವಾ ಮನೇಲಿ ಇದೆಯೋ ಇಲ್ವೋ ಅಥವಾ ಊಟ ಮಾಡಿದಾರೋ ಇಲ್ವೋ ಅನ್ನೋದು ನೋಡೋಲ್ಲ. ಹಾಗಾಗಿ ಹೆಣ್ಮಕ್ಳು ತ್ಯಾಗಮಯಿಗಳು. ಹಾಗಾಗಿ ನಾವು ಅವರಿಗೆ ತುಂಬ ಅಭಾರಿ ಆಗಿರಬೇಕು ಸಮಾಜದಲ್ಲಿ. ಜೊತೆಗೆ
ಅವರ ಆರೋಗ್ಯದ ಸಮಸ್ಯೆ ಕೆಲವೊಂದು ಹೆಣ್ಮಕ್ಳ ಸಮಸ್ಯೆಗಳಿರುತ್ತೆ. ಅದನ್ನು ಕೂಡ ಅವರು ತುಂಬ ಸಂಕೋಚದಿಂದ ಕೆಲವೊಂದು ತಮ್ಮ ಆರೋಗ್ಯದ ಸಮಸ್ಯೆಗಳನ್ನು ಎಲ್ಲೂ ಕೂಡ ಬಹಿರಂಗವಾಗಿ ಹೇಳಿಕೊಂಡಾಗೆ ಸಾಕಷ್ಟು ವಿಪರೀತಕ್ಕೆ ಹೋಗಿ ಜೀವನ ಕಳ್ಕೊಳ್ಳುವಂಥ ಸಮಸ್ಯೆಗಳು ಆಗಿರುತ್ತೆ. ಹಾಗಾಗಿ ಹೆಣ್ಮಕ್ಳು ತಮ್ಮ ಆರೋಗ್ಯದ ಬಗ್ಗೆನೂ ಕೂಡ ಕಾಳಜಿಯನ್ನು ವಹಿಸಬೇಕು. ಯಾಕಂದರೆ ಒಂದು ಮಹಿಳೆ ಆರೋಗ್ಯವಾಗಿದ್ದರೆ ಇಡೀ ಕುಟುಂಬ ಆರೋಗ್ಯ ಆಗಿರುತ್ತೆ. ಆ ತಾಯಿ ಆರೋಗ್ಯ ಇಲ್ಲ ಅಂದರೆ ಇಡೀ ಮನೆಯಲ್ಲಿ ಯಾವತ್ತೂ ಊಟನೂ ಇಲ್ಲ, ಅಡುಗೆನೂ ಇಲ್ಲ, ಮನೇನೂ ಒಂದು ಕಸ ಕೂಡ ಗುಡಿಸೋಕ್ಕೆ ಸಾಧ್ಯ ಇರಲ್ಲ. ಹಾಗಾಗಿ ತಮ್ಮ ಆರೋಗ್ಯದ ಕಾಳಜಿ ಕೂಡ ತಾವು ವಹಿಸಬೇಕು. ಮತ್ತು ನಿಮ್ಮ ದಿನನಿತ್ಯದ ಮತ್ತು ಮಂತ್ಲಿ ಟೈಮಲ್ಲಿ ಆಗುವಂಥ ಮಂತ್ಲಿ ಡೇಟ್ಗಳು ಅದ್ರ ಬಗ್ಗೆ ಎಲ್ಲದೂ ಕೂಡ ತಾವು ಮುಕ್ತವಾಗಿ ಅದ್ರ ಬಗ್ಗೆ ವೈದ್ಯರನ್ನ ಕಾಣಬೇಕು. ಮತ್ತು ಇಲ್ಲಿ ಬಹಳಷ್ಟು ಹೆಣ್ಣುಮಕ್ಳು ಇದ್ದೀರಾ, ತಮ್ಮ ಆರೋಗ್ಯದ ಸಮಸ್ಯೆ ಯಾವುದೇ ರೀತಿಯಾಗಿ ಇದ್ರೂ ಕೂಡ ನಮ್ಮ ವೈದ್ಯರು ಇಲ್ಲಿ ಬಂದಿದ್ದಾರೆ, ಅವ್ರ ಹತ್ರ ಶೇರ್ ಮಾಡ್ಕೊಳ್ಳಿ. ಬೇಕು ಅಂದರೆ ವೈದ್ಯರ ನಂಬರ್ಗಳನ್ನ ಕೊಡ್ತೀವಿ, ಅವರ ಅಪಾಯಿಂಟ್ಮೆಂಟ್ಗಳು ಕೊಡ್ತೀವಿ, ಅದನ್ನು ತಾವು ಎಲ್ಲರೂ ಕೂಡ ಪಡ್ಕೋಬೇಕು. ಮತ್ತು ವಿಶೇಷವಾಗಿ ಈ ದಿನ ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡಿರುವಂಥದ್ದು. ಯಾಕಂದರೆ ನೇತ್ರ ಪರೀಕ್ಷೆ ಆಗ್ಬೋದು, ಆರೋಗ್ಯ ತಪಾಸಣೆ ಆಗ್ಬೋದು, ತಾವೆಲ್ಲರೂ ಕೂಡ ಅದರ ಪ್ರಯೋಜನವನ್ನು ಪಡ್ಕೊಳ್ಳಿ. ಉಚಿತವಾಗಿ ಔಷಧಿಗಳನ್ನು ನೀಡಲಾಗುತ್ತೆ, ಅದನ್ನು ತಗೊಳ್ಳಿ. ಮತ್ತು ನೀವು ಆರೋಗ್ಯವಾಗಿದ್ದರೆ ಒಂದು 350 ml ರಕ್ತವನ್ನು ದಾನ ಮಾಡೋದ್ರ ಮೂಲಕ ಈ ಒಂದು ಸಮಾಜಕ್ಕೆ ತಾವು ಕೂಡ ಮಾದರಿಯಾಗಿ ಸಮಾಜಮುಖಿ ಕೆಲಸ ಅಂದರೆ ಏನೋ ತುಂಬ ದೊಡ್ಡದಾಗಿ ಲಕ್ಷಾಂತರ ರೂಪಾಯಿ ಹಣಕಾಸನ್ನು ಖರ್ಚು ಮಾಡಿ ನಾವು ಸಮಾಜ ಸೇವೆ ಮಾಡೋದಲ್ಲ. ಒಂದು ಅಗತ್ಯ ಇದ್ದವರಿಗೆ ಒಂದು ಬಾಟ್ಲು ರಕ್ತ ಕೊಡೋದ್ರ ಮೂಲಕ ಕೂಡ ನಾವು ಸಮಾಜಕ್ಕೆ ಮರಳಿ ಪೇ ಬ್ಯಾಕ್ ಟು ಸೊಸೈಟಿಯನ್ನು ಮಾಡ್ಬೋದು. ಹಾಗಾಗಿ ಇಲ್ಲಿರುವಂಥ ಎಲ್ಲ ನಮ್ಮ ಸಂಘ ಸಂಸ್ಥೆಯ ಪದಾಧಿಕಾರಿಗಳು, ಇಲ್ಲಿ ಬಂದಿರುವಂಥ ಅತಿಥಿಗಳು ಎಲ್ಲರೂ ಈ ಸಮಾಜದಿಂದ ಪಡ್ಕೊಂಡಿದ್ದೀವಿ, ನಾವು ಸಮಾಜಕ್ಕೆ ಕೊಡಕ್ಕೆ ಬಂದಿದ್ದೀವಿ ಅಂತಾರೆ. ಈ ಥರ ದಿನನಿತ್ಯದಲ್ಲಿ ಸಾಕಷ್ಟು ಕಡೆ ಸಾಕಷ್ಟು ಕೆಲಸಗಳು, ಸಮಾಜಮುಖಿ ಕೆಲಸಗಳು ನಾವು ನಮ್ಮ ಕೈಲಾದಂಥ ಮಟ್ಟಿಗೆ ಮಾಡ್ತಾನೆ ಬಂದಿದ್ದೀವಿ. ಇದನ್ನು ತಾವು ಕೂಡ ಮುಂದಿನ ದಿನಗಳಲ್ಲಿ ಇಲ್ಲಿರುವಂಥ ವಿದ್ಯಾರ್ಥಿ ಮಿತ್ರರು ಇದನ್ನು ನೀವು ಮುಂದುವರಿಸಬೇಕು. ಮತ್ತು ಬಂದಿರುವಂಥ ಅತಿಥಿಗಳು ಏನನ್ನ ಹೇಳಿದ್ದಾರೆ, ಯಾಕಂದರೆ ನೀವು ದಿನನಿತ್ಯ ಪಾಠ ಪುಸ್ತಕದಲ್ಲಿ ಏನಿದೆಯೋ ಅದನ್ನು ಓದ್ತಾನೆ ಇರ್ತೀರಾ. ಆದರೆ ಈ ಥರದ ಕಾರ್ಯಕ್ರಮದ ಮೂಲಕ ಪಠ್ಯೇತರ ಚಟುವಟಿಕೆಗಳು ಅದನ್ನು ನಾವು ನೋಡೋಕ್ಕೆ ಸಾಧ್ಯ. ಹಾಗಾಗಿ ನಮ್ಮ ರಾಮಕೃಷ್ಣ ಪ್ರಸಾದ್ ಅವರು ಕಳೆದ 3-4 ತಿಂಗಳಿಂದ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ರು. ಹಾಗಾಗಿ ಇವತ್ತು ಆ ಅವಕಾಶ ಕೂಡ ಬಂತು. ಇದ್ರ ಜೊತೆ ನಮ್ಮ ಲಯನ್ಸ್ ಕ್ಲಬ್ಬು, ಚಿನ್ನಪ್ಪ ಸಾರು ಮತ್ತು ನಮ್ಮ ಗಂಧದ ನಾಡು ಜನಪರ ವೇದಿಕೆ, ಬೇರೂರು ಸಂಸ್ಥೆ, ನಿಸರ್ಗ ಸೇವಾ ಸಂಸ್ಥೆ ಎಲ್ಲರೂ ಕೂಡ ಕೈ ಜೋಡಿಸಿ ಇವತ್ತು ಒಂದು ಅದ್ಭುತವಾದಂಥ ಕಾರ್ಯಕ್ರಮ ಆಗಿದೆ. ನಾವು ರಾಮಬಾಯಿ ಬೇಗಂ ಅವರು ಮತ್ತು ಸಾವಿತ್ರಿಬಾಯಿ ಫುಲೆ ಅವರೆಲ್ಲರ ಒಂದು ಫೋಟೋವನ್ನು ಇಟ್ಟು ಅವರಿಗೆ ಒಂದು ಗೌರವವನ್ನು ಕೊಟ್ಟಿದ್ದೀವಿ. ಯಾಕಂದರೆ ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ಇಲ್ಲಿರುವಂಥ ಎಲ್ಲ ಹೆಣ್ಮಕ್ಳಿಗೆ ಅಡ್ವಾನ್ಸ್ ಆಗಿ ತಿಳಿಸ್ತಾ ಈ ಕಾರ್ಯಕ್ರಮದಲ್ಲಿ ಹೊರಗಡೆ ರಿಜಿಸ್ಟ್ರೇಷನ್ ಮಾಡಿಕೊಡಲಾಗತ್ತೆ. ತದನಂತರ ಇಲ್ಲಿ BP ಮತ್ತು ಶುಗರನ್ನು ಮಾಡಿಸ್ಕೊಂಡು, ತದನಂತರ ಇಲ್ಲಿ ಕಣ್ಣಿನ ಸಮಸ್ಯೆಗೆ ಹತದೃಷ್ಟಿ ಮತ್ತು ದೂರದೃಷ್ಟಿ ದೋಷಕ್ಕೆ ಚೆಕಪ್ಪನ್ನು ಮಾಡಿಸ್ಕೊಂಡು, ಅಗತ್ಯ ಇದ್ದವರಿಗೆ ಕನ್ನಡಕಗಳು ಮತ್ತು ಯಾರಿಗಾದರೂ ಪೊರೆ ಸಮಸ್ಯೆ ಇದ್ದರೆ ಉಚಿತವಾಗಿ ಶಿಬಿರದ ಮೂಲಕ ಉಚಿತ ಪೊರೆ ಆಪರೇಷನ್ ಮಾಡಿಸ್ಕೊಡ್ತೀವಿ. ಈ ಥರದ ಶಿಬಿರಗಳು ನಮ್ಮ ಲಯನ್ಸ್ ಕ್ಲಬ್ಬಿಂದ ಪ್ರತಿ ತಿಂಗಳು 2ನೇ ಭಾನುವಾರ ಓಲ್ಡ್ ಮಿಡ್ಲ್ ಸ್ಕೂಲ್ ನಮ್ಮ ತಿಲಕ್ ಸರ್ಕಲ್ ಹತ್ರ ಇರುವಂಥ ಅಲ್ಲಿ ಪ್ರತಿ ತಿಂಗಳು 2ನೇ ಭಾನುವಾರ ನಡೀತಿರುತ್ತೆ. ಸೊ ಇವತ್ತು ಯಾರಿಗಾದರೂ ಅವಕಾಶ ಸಿಕ್ಕಿಲ್ಲ ಅಥವಾ ನಿಮ್ಮ ಅಕ್ಕಪಕ್ಕದಲ್ಲಿರೋರಿಗೆ ಯಾರಿಗಾದರೂ ಸಮಸ್ಯೆಗಳಿದ್ದರೆ ಆ ಕ್ಯಾಂಪನ್ನು ನೀವು ಅಡ್ವೈಸ್ ಮಾಡಿ ಅದರ ಕ್ಯಾಂಪ್ ಮೂಲಕ ಅವರು ಆ ಒಂದು ಪ್ರಯೋಜನ ಪಡ್ಕೊಳ್ಳಿ. ಅದೇ ರೀತಿ ಮತ್ತು ಇಲ್ಲಿ ಎಲ್ಲ ಅಂದರೆ ಜನರಲ್ ಫಿಸಿಷಿಯನ್ಸು, ಆರ್ಥೋ, ENT ಮತ್ತು ಗೈನೋಕು 3-4 ಡಿಪಾರ್ಟ್ಮೆಂಟ್ಗಳು ವೈದ್ಯರಿದ್ದಾರೆ. ತಮ್ಮ ಆರೋಗ್ಯ ತೋರಿಸ್ಕೊಂಡು ಉಚಿತವಾಗಿ ಮೆಡಿಸಿನನ್ನು ಸಿಗುತ್ತೆ, ಅದನ್ನು ಪಡ್ಕೊಳ್ಳಿ. ಹಾಗೆ ನಿಮಗೆ ಹೆಚ್ ಪಿ ಟೆಸ್ಟ್ ಮಾಡಿ ನಿಮ್ಮ ಹೈಟು, ವೆಯ್ಟು, ನಿಮ್ಮ BP ಎಲ್ಲವನ್ನ ಚೆಕ್ ಮಾಡಿ ನೀವು ಎಲಿಜಿಬಲ್ ಇದ್ದರೆ ಮಾತ್ರ ನಿಮ್ಮ ರಕ್ತವನ್ನು ತಗೊಳ್ತಾರೆ. ಹಾಗಾಗಿ ಯೂತ್ಸ್ಗಳು ರಕ್ತದಾನಕ್ಕೆ ಮುಂದಾಗಿ ಈ ಒಂದು ಸಮಾಜಮುಖಿ ಕೆಲಸದಲ್ಲಿ ತಮ್ಮದು ಕೂಡ ಒಂದು ಪಾತ್ರ ಇರಲಿ ಅಂತ ಈ ಒಂದು ಕಾರ್ಯಕ್ರಮದ ಮೂಲಕ ತಮಗೆ ಮನವಿಯನ್ನು ಮಾಡ್ತಾ, ಸೊ ಈ ಒಂದು ಅವಕಾಶಕ್ಕೆ ನಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಿ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕೃತರು ಚಿನ್ಮಯ ಸೇವಾ ಸಂಸ್ಥೆಯ ಸಂಸ್ಥಾಪಕರಾಗಿರುವಂಥ ಡಾಕ್ಟರ್ ಚಿನ್ನಪ್ಪ ಅವರು ಒಂದು ಮಾತು ಹೇಳಿದ್ರು. ಬಹಳ ಹಂಬಲತೆಯಿಂದ ಸರಳವಾಗಿ ಈ ಸಮಾಜದಲ್ಲಿ ನಾವೇನಾದ್ರು ಪಡ್ಕೊಂಡಿದ್ದೀವಿ, ಸಮಾಜಕ್ಕೆ ಏನಾದ್ರು ನಾವು ಕೊಡಲೇಬೇಕು. ವಿದ್ಯಾರ್ಥಿಯಾಗಿ, ಈ ದೇಶದ ಪ್ರಜೆಯಾಗಿ ನಾವು ಹೊಂದಬಹುದು. ಅದೇ ರೀತಿ ಈ ಒಂದು ದೇವರಾಜ್ ನಾಯಕ್ ಸರ್ ಅವರು ನಿಸರ್ಗ ಸೇವಾ ಸಂಸ್ಥೆಯ ಸಂಸ್ಥಾಪಕರು.
ಯಾವ ರೀತಿ ನಾವು ಸ್ವಯಂ ಆರೋಗ್ಯವನ್ನು ಕಾಲಕಾಲಕ್ಕೆ ತಪಾಸಣೆ ಪಡಿಸ್ಕೊಳ್ಬೇಕು, ಆರೋಗ್ಯವಾಗಿರಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದಾರೆ. ಮತ್ತು ಚಾಮರಾಜ್ ಸರ್ ಅವರು ಕೂಡ ಗುರು ಹಿರಿಯರಿಗೆ ಅಂದರೆ ಆನರ್ ಯುವರ್ ಪೇರೆಂಟ್ಸ್, ರೆಸ್ಪೆಕ್ಟ್ ಯುವರ್ ಎಲ್ಡರ್ಸ್. ತಂದೆ ತಾಯಿಗೆ ಯಾವ ರೀತಿ ಸನ್ಮಾನ ಮಾಡಬೇಕು ಅಂತಂದರೆ ಮಕ್ಕಳು ತಂದೆ ತಾಯಿಗೆ ಒಳ್ಳೆಯ ಹೆಸರು ಯಾವ ರೀತಿ ತಗೊಳ್ತಾರೆ ಅಂತಂದರೆ ಸಮಾಜದಲ್ಲಿ ಅವರು ಸ್ವತಂತ್ರವಾಗಿ ಸ್ವಾಭಿಮಾನಿಗಳಾಗಿ ಯಾವುದೇ ಅಂದರೆ ಸಮಾಜದ ಮುಖ್ಯ ವಾಹಿನಿಯಲ್ಲಿ ಸೇವೆ ಮಾಡುವಂಥವ್ರು, ಸಮಾಜ ಘಾತಕರಾಗದೆ ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡು ಅವರು ಹುಟ್ಟಿದಂಥ ಮನೆತನಕ್ಕೆ, ಓದಿದಂಥ ಶಾಲಾ ಸಂಸ್ಥೆಗಳಿಗೆ, ಶಾಲಾ ಕಾಲೇಜುಗಳಿಗೆ, ಗುರುಗಳಿಗೆ ಒಳ್ಳೆಯ ಹೆಸರನ್ನು ತರುವಂಥವರು ಅವರು ಮಾದರಿ ವಿದ್ಯಾರ್ಥಿಗಳು ಆಗ್ತಾರೆ ಅನ್ನೋದನ್ನು ಸರ್ ತಿಳಿಸ್ಕೊಟ್ಟಿದ್ದಾರೆ. ಸೊ ಅದೇ ರೀತಿ ಇನ್ನೂ ಹಲವು ಗಣ್ಯರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಈಗ ನಮ್ಮ ಸರ್ ಹೇಳಿದ್ದಾರೆ 2 ನಿಮಿಷ ಚಿಕ್ಕದಾಗಿ ಚೊಕ್ಕದಾಗಿ ಹೇಳಬೇಕು ಅಂತ ಹೇಳ್ಬಿಟ್ಟು, ಈ ಒಂದು ರಕ್ತದಾನ ಶಿಬಿರದಲ್ಲಿ ನೀವು ರಕ್ತವನ್ನು ದಾನ ಮಾಡೋದ್ರಿಂದ 2 ಜೀವಗಳು ಉಳಿತವೆ. ಏಕೆಂದರೆ ಅದರಲ್ಲಿರುವಂಥ ಬಿಳಿ ರಕ್ತ ಕಣಗಳು, ಕೆಂಪು ರಕ್ತ ಕಣಗಳನ್ನು ಬೇರ್ಪಡಿಸಿ ಆ ಪ್ಲೇಟ್ಲೆಟ್ಸನ್ನು ಕಡಿಮೆ ಇರುವಂಥ ರೋಗಿಗಳಿಗೆ ಅದನ್ನು ಕೊಡೋದ್ರಿಂದ ಸೊ ನಿಮ್ಮ ಜೀವವನ್ನು ನೀವು ಉಳಿಸ್ಕೊಳ್ಳೋದ್ರ ಜೊತೆಗೆ ಅಂದರೆ ನಿಮ್ಮ ಬ್ಲಡ್ಡನ್ನು ದಾನ ಮಾಡೋದ್ರಿಂದ ನಿಮಗೇನಂತ ಹೆಚ್ಚಿನ ಹಾನಿ ಆಗೋದಿಲ್ಲ. ಸೊ ನಿಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಅದು ಎಲ್ಲ ಥರದ ಪರೀಕ್ಷೆ ಮಾಡ್ತಾರೆ. ಪರೀಕ್ಷೆಯಲ್ಲಿ ನೀವು ಎಲಿಜಿಬಲ್ ಇದ್ದರೆ ಮಾತ್ರ ನೀವು ದಾನ ಮಾಡ್ಬೋದು, ಇಲ್ಲ ಅಂತಂದರೆ ನಿಮಗೆ ಗೊತ್ತಾಗುತ್ತೆ ನಿಮಗೆ ಯಾವ ರೀತಿ ಆರೋಗ್ಯ ಸಮಸ್ಯೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಸೊ ಆ ಥರ ನೀವು ಕೂಡ ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ಬೋದು, ಕೆಲವು ಮುನ್ನೆಚ್ಚರಿಕೆಗಳನ್ನು ತಗೋಬೋದು. ಸೊ ಒಟ್ಟಾರೆಯಾಗಿ ನಮ್ಮ NSS ಮತ್ತು ನಮ್ಮ ರೇಂಜರ್ಸ್ ರೋವರ್ಸ್ ಇವರ ವತಿಯಿಂದ ಈ ಎಲ್ಲರೂ ಲಯನ್ಸ್ ಕ್ಲಬ್ ವತಿಯಿಂದ ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಡ್ತಾ ಇದ್ದೀವಿ. ಅದಕ್ಕೆ ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳು. ಎಲ್ಲ ವಿದ್ಯಾರ್ಥಿಗಳು, ರಕ್ತದಾನಿಗಳು ಸ್ವಯಂ ಇಚ್ಛೆಯಿಂದ ಗೊತ್ತಾಯ್ತಲ್ಲ, ಸರಿಯಾದ ರೀತಿಯಲ್ಲಿ ತಪಾಸಣೆ ಮಾಡಿದ ನಂತರ ನೀವು ರಕ್ತವನ್ನು ದಾನ ಮಾಡ್ತೀರಾ. ಅದರಿಂದ ಯಾರು ಕೂಡ ಯಾವುದೇ ರೀತಿ ಭಯ ಪಟ್ಟುಕೊಳ್ಬೇಕಾದಂಥ ಅವಶ್ಯಕತೆ ಇಲ್ಲ. ಸೊ ಈ ಒಂದು ವಿಶೇಷ ಶಿಬಿರದ ಯಶಸ್ಸಿಗೆ ನಮ್ಮ ಡಾಕ್ಟರ್ ರಾಮಕೃಷ್ಣಪ್ಪ NSS ಸಂಚಾಲಕರು ಮತ್ತು ರೇಂಜರ್ಸ್ ರೋವರ್ಸ್ ಸಂಚಾಲಕರಾಗಿರುವಂಥ ಪ್ರೊಫೆಸರ್ ಮಂಜು ಶ್ರೀ ಮೇಡಮ್ ಅವರಿಗೆ ನಾನು ವಿಶೇಷವಾದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಮತ್ತು ಇಲ್ಲಿರುವಂಥ ಒಂದು ವೈದ್ಯಕೀಯ ಸಿಬ್ಬಂದಿ, ಆಕ್ಸ್ಫರ್ಡ್ ಆಸ್ಪತ್ರೆ ಇರ್ಬೋದು, ಹಿಮೋಕರ್ ರಕ್ತಕ್ಕೆ ನಿಧಿ ಇರ್ಬೋದು, ಲಯನ್ಸ್ ಕ್ಲಬ್ನವ್ರು ಇರ್ಬೋದು, ಪ್ರಜಾತೈರ ಬಳಗ ಅನುರಾಧ ಪುರುಷೋತ್ತಮ್ ಮೇಡಮ್ ಇರ್ಬೋದು, ಇವರೆಲ್ಲರಿಗೂ ಕೂಡ ನಾನು ವಿಶೇಷವಾದ ಧನ್ಯವಾದಗಳನ್ನು ಮತ್ತು ಮುಖ್ಯವಾಗಿ ನಮ್ಮ ಕಾಲೇಜಿನ ಎಲ್ಲ ಅಧ್ಯಾಪಕರು, ಸಿಬ್ಬಂದಿ ವರ್ಗ ಮತ್ತು NSS ಸ್ವಯಂ ಸೇವಕಿಯರು ಮತ್ತು ರೇಂಜರ್ಸ್ ರೋವರ್ಸ್ ಮತ್ತು ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು, ಅಭಿನಂದನೆಗಳನ್ನು, ಶುಭಾಶಯಗಳನ್ನು ಸಲ್ಲಿಸ್ತೇನೆ. ಥ್ಯಾಂಕ್ ಯು.